ಸಿಂಧನೂರಿನಲ್ಲಿ ರೋಗಿಗಳನ್ನು ದೂರದ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಗಳನ್ನು ಕೊಡಿಸಿಕೊಂಡು ಮತ್ತೆ ತಮ್ಮೂರಿಗೆ ಮರಳಿ ಬಂದು ಸೇವೆ ಮಾಡುತ್ತಿದ್ದಾಗ ತಾವೇ ಯಾಕೆ ನಮ್ಮೂರಿನಲ್ಲೊಂದು ಆಶ್ರಮ ತೆರೆದು ಸೇವೆ ಮಾಡಬಾರದೆಂಬ ಆಲೋಚನೆಯಿಂದ ಹುಟ್ಟಿಕೊಂಡಿದ್ದೇ ಕಾರುಣ್ಯ ಆಶ್ರಮ. ಕಾರುಣ್ಯಾಶ್ರಮ ಮಾಡಬೇಕಾದ್ರೆ ಒಂದು ಕಾರಣ. ಮೊದಲು ಇದು ದೇವಸ್ಥಾನ ಪೂಜೆ ಮಾಡ್ಕೊಂತಿದ್ವಿ. ಇರ್ತಾ ನಮ್ಮ ಮಗ ದೊಡ್ಡ ದೊಡ್ಡ ಪೇಷಂಟ್ಗಳು ಕರ್ಕೊಂಡೋಗಿ ಬೆಂಗಳೂರು ಎಲ್ಲ ತೋರಿಸಿ ಬರ್ತಿದ್ದ. ಮತ್ತು ಹಿಂಗೆ ಮಾಡೋದಕ್ಕೆ ನಮಗೆ ಹೋದ್ರೆ ಒಂದು ವಾರ ಸಾತ್ ಹೋಗ್ಬಿಡ್ತಿದ್ದ. ಅದಕ್ಕಾಗಿ ಇದಕ್ಕೊಂದು ಬೇಸಲ್ಲ ಅಂತೇಳಿ ನಾವೊಂದು ಮಠದ ರಿಜಿಸ್ಟ್ರೇಷನ್ ಮಾಡಿಸಿ ಅದನ್ನು ನಾವು ಕಾರುಣ್ಯಾಶ್ರಮ ಮಾಡ್ಬೇಕಂತೇಳಿ ಮನಸ್ಸಿನಾಗಿತ್ತು. ನಮ್ಮ ಮಗ ನಾವೆಲ್ಲರೂ ಕುಂತ್ಕೊಂಡು ಮಾತಾಡಿ ಕಾರುಣ್ಯಾಶ್ರಮ ಸ್ಟಾರ್ಟ್ ಮಾಡಿವ್ರಿ. ಇಲ್ಲಿಗೆ 5 ವರ್ಷ ಆಯ್ತು ನಾವು ಮಾಡಿ. ಅಂದರೆ ಎಲ್ಲ ದಾನಿಗಳ ಮೇಲೆ ಮಾಡೀವಿ ನಾವು. ನಮ್ಮದೇನು ನಾವು ಮನೆಯವ್ರಾಗ್ತಿಲ್ಲ ಏನಿಲ್ಲ, ಎಲ್ಲ ದಾನಿಗಳ ಮೇಲೆ ನಾವು ಕಾರುಣ್ಯಾಶ್ರಮ ನಡೆಸಂತ ಬಂದೀವಿ. ವೀಕ್ಷಕರೇ, ತಾವೆಲ್ಲರೂ ನೋಡಿರುತ್ತೀರಾ, ಎಷ್ಟೋ ಜನರು ಎಲ್ಲರೂ ಇದ್ದು ಅನಾಥರಾಗಿ ಬೀದಿ ಬದಿಗಳಲ್ಲಿ ಅಲೆಯುತ್ತಾ ತುತ್ತು ಅನ್ನಕ್ಕಾಗಿ ಬೇಡುತ್ತಾ ಹಸಿವೆಯಿಂದ ಬಳಲುತ್ತಿರುವವರನ್ನ, ಅಂತಹ ವಯೋವೃದ್ಧರು, ಅನಾಥ ಮಕ್ಕಳು, ಬಡ ಮಕ್ಕಳು ಹಾಗೂ ವಯಸ್ಕರ ಬುದ್ಧಿಮಾಂದ್ಯರಿಗಾಗಿ ಏನಾದರೊಂದು ಸೇವೆ ಮಾಡಲೇಬೇಕು ಎಂಬ ಆಲೋಚನೆಯೊಂದಿಗೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ನೀಡಬೇಕೆಂಬ ಧ್ಯೇಯೋದ್ದೇಶದಿಂದ ಅಮರಯ್ಯ ಸ್ವಾಮಿಯವರು ತನ್ನ ಮಗ ಡಾಕ್ಟರ್ ಚನ್ನಬಸವಯ್ಯ ಸ್ವಾಮಿಯವರೊಂದಿಗೆ ಶ್ರೀ ಮಠ ಸೇವೆ ಟ್ರಸ್ಟ್ ಹಿರೇಟನೂರು ಹೆಸರಿನಲ್ಲಿ ಕಾರುಣ್ಯ ಆಶ್ರಮವನ್ನು ತೆರೆದು ಸೇವೆಯನ್ನ ಮಾಡಲು ಮುಂದಾಗುತ್ತಾರೆ. ಕಾರುಣ್ಯ ಬಾಳ್ವೆಯೇ ಬೆಳಕು ಎಂಬ ಘೋಷವಾಕ್ಯದಂತೆ ಸಿಂಧನೂರಿನ ಕುಷ್ಟಗಿ ರಸ್ತೆಯಲ್ಲಿ ಕಾರುಣ್ಯ ಆಶ್ರಮವನ್ನ ತೆರೆದು 5 ವರ್ಷಗಳು ತುಂಬಿ 6ನೇ ವಸಂತಕ್ಕೆ ಕಾಲಿಟ್ಟಿದೆ. ಇಲ್ಲಿಗೆ ಸೇರಿದಂತಹ ವಯೋವೃದ್ಧರು, ಬಡ ಮಕ್ಕಳು, ಅನಾಥ ಮಕ್ಕಳು, ಬುದ್ಧಿಮಾಂದ್ಯರು ಸ್ವಂತ ಮನೆಯ ಸದಸ್ಯರಂತೆ ಕಂಡು ಉಳಿಯಲು ಸೂರು, ಹಸಿವು ನೀಗಿಸಲು 3 ಹೊತ್ತು ಊಟವನ್ನ ಒದಗಿಸಿಕೊಂಡು ಬರುತ್ತಿದ್ದಾರೆ. ಕಾರುಣ್ಯ ಆಶ್ರಮದಾಗ ಬಹಳ ಚೆನ್ನಾಗಿ ಮಾಡಿ ನೋಡ್ಕೊಂತಾರ. ಅಡಿಗೆ ಗಿಡಿಗೆ ಎಲ್ಲ ವ್ಯವಸ್ಥೆ ಬೇಸೈತೆ, ಎಲ್ಲ ವ್ಯವಸ್ಥೆ ಬೇಸೈತೆ, ಚೆನ್ನಾಗಿ ನೋಡ್ಕೊಂತಾರ. ನಾನು ಇದಕ್ಕೆ 4 ವರ್ಷ ಆಯ್ತು ಇಲ್ಲಿ. ಎಲ್ಲ ಇಲ್ಲಿ ನಮ್ಮ ಚೆನ್ನಾಗಿ ನೋಡ್ಕೊತಿದ್ದಾರೆ. ನಮ್ಮ ಚನ್ನಬಸವ ಸ್ವಾಮಿ ಅವರು ಮತ್ತು ನಮ್ಮ ಸುಜಾತಮ್ಮನವರು ಮತ್ತು ನಮ್ಮ ಕಾರುಣ್ಯಾಶ್ರಮದ ಕರ್ನಾಟಕ ಸರ್ ಅವರು, ಎಲ್ಲರೂ ನಮ್ಮ ಶರಣಮ್ಮನವರು, ಅಡಿಗೆ ಮಾಡೋ ಶರಣಮ್ಮನವರು ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ತಿದ್ದಾರೆ. ದಾನಿಗಳಿಗೆ ನಾವು ಹೆಚ್ಚಿಗೆ ಸೇವೆ ಕೊಡ್ರಂತ ನಾವು ದಾನಿಗಳಿಗೆ ಹೇಳ್ತಕ್ಕದ್ದು. ಇವರು ಈ ಆಶ್ರಮನ ವೃದ್ಧಿ ಮಾಡಿರೋದೇ ಚನ್ನಬಸವೇಶ್ವರ ಕೃಪೆಯಿಂದ. ಅದಕ್ಕೆ ತಕ್ಕಂತೆ ಚನ್ನಬಸವ ತಾತನವರು, ಅಶೋಕ್ ಸಾರ್ ಅವರು, ನವೀನ್ ಸಾರು ಅದಕ್ಕೆ ಸ್ಪಂದಿಸಿ ಹೆಗಲು ನಿಂತಾರೆ. ಅವರಿಗೆ ದಾನಿಗಳು ಅಷ್ಟೇ ಸಹಕಾರ ಕೊಟ್ಟಾರೆ. ಇವರು ನಮ್ಮ ಬಂಧುಗಳು ಕಂಡೇ ನಮ್ಮಂತ ಅನಾಥರನ್ನ ರಕ್ಷಣೆ ಮಾಡಕ್ಕೆ ಹಚ್ಚಾರ. ದಾನಿಗಳೂ ಹಂಗದಾರ, ಇವ್ರ ಸಹಕಾರನೂ ಹಂಗೈತೆ. ದಾನಿಗಳದು ಇವ್ರದ್ದು ಸಹ ಶ್ರಮ ಹಂಗೈತ್ರಿ. ಸಾರ್ವಜನಿಕರಿಗೆ ಏನು ಹೇಳೋದೈತ್ರಿ, ಇಂಥ ಆಶ್ರಮಗಳಿಗೆ ಸಹಕಾರ ಮಾಡೋರು ಅದ್ಯಾರ, ಅವರು ಅದಕ್ಕೆ ಸ್ಪಂದಿಸಿ ಹೆಗಲು ನಿಂತಾರ. ತಮ್ಮದು ಬದುಕು ಬಾಳೆ ಬಿಟ್ಟು ಇದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ತಾರೆ. ನಮ್ಮನ್ನೆಲ್ಲ ಬಂದಾರನ್ನೆಲ್ಲ ಬಂಧುಗಳು ಅನ್ಕೊಂಡವ್ರು ಅವರು. ನಾವು ಹೊರಗಡೆರಂತ ಅನ್ಕೊಂಡಿಲ್ಲ ಅವರು. ಅಂಥ ರೀತಿಲಿ ಇದು ನಡೀತೈತೆ ಕಾರುಣ್ಯಾಶ್ರಮ. ಇಲ್ಲಿ ಎಲ್ಲ ರೀತಿಲಿದ್ದ ಚೆನ್ನಾಗೈತ್ರಿ. ಮುಂಜಾನೆ ನಾಷ್ಟ ಕೊಡ್ತಾರೆ ರೀ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಕೊಡ್ತಾರೆ ರೀ, ಮತ್ತು 4 ಗಂಟೆಗೆ ಏನೋ ಸ್ನ್ಯಾಕ್ಸ್ ಕೊಡ್ತಾರೆ. ಮತ್ತು ಆಸ್ಪತ್ರೆಗೆ ಒಂದೇ ಸ್ವಲ್ಪ ತೊಂದರೆ ಐತ್ರಿ. ಅವರು ಚೆನ್ನಾಗಿ ನೋಡ್ಕೊಂತಾರೆ. ಅವ್ರು ಓನರ್ನು ಇದು ಮಾಡ್ಕೊಂಡು 54 ಜನ ಅದಾರೆ. ಒಂದೇನಂದರೆ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತಾರೆ ಒಂದು ದಿವಸ, ತಿರುಗಿ ಮರ್ದಿನ ಅವಲಕ್ಕಿ, ತಿರುಗಿ ಮರ್ದಿನ ಒಗ್ಗರಣೆ, ಇಡ್ಲಿ, ದೋಸೆ ಇಂಥದ್ದೆಲ್ಲ ಮಾಡ್ತೀವಿ ರೀ. ಮತ್ತು ಫಂಕ್ಷನ್ ಇದ್ರೆ ಮಧ್ಯಾಹ್ನ ಟೈಮ್ ರೀ ಹೋಳಿಗೆ ಇಲ್ಲ ಹುಗ್ಗಿ, ಶಾವಿಗೆ ಪಾಯಸ, ಕೇಸರಿ ಭಾತ ಇಂಥದ್ದೆಲ್ಲ ಮಾಡ್ತೇವೆ ರೀ. ನಾವು ಇಲ್ಲಿ ಅವ್ರು 54 ಜನ ರೀ. ನಾವು ಸ್ಟಾಫು ಕಲಿಸಿ ಒಟ್ಟು 60 ಜನ ರೀ. ಮತ್ತು ಈಗ ಹೆಚ್ಚಿಗೆ ಫಂಕ್ಷನರ್ ಬಂದ್ರೆ ಅವ್ರಿಗೆ ಹೆಚ್ಚಿಗೆ ಮಾಡ್ತೇವೆ ರೀ ಅಡಿಗೆ. ಜನರಿಗೆ ಒಳ್ಳೇದು ಐತೆ ಅಂತೇಳಿ ಇಷ್ಟಪಡ್ತೇವೆ ನೋಡ್ರಿ, ಪಡ್ತೀವಿ ರೀ. ಆದ್ರೆ ಈಗ ಸ್ವಲ್ಪ ಫಂಕ್ಷನ್ಗಳು ಕಡಿಮೆ ಆಗಿ ಧಾನ್ಯದಲ್ಲಿಂದನೇ ನಡೆಸ್ತಾರೆ ರೀ. ಅದು ಈಗ ಫಂಕ್ಷನ್ಗಳು ಕಡಿಮೆ ಆದ್ರೆ ಒಂದೊಂದು ಟೈಮ್ನಾಗ ಸ್ವಲ್ಪ ಕಷ್ಟ ಆಗತ್ತೆ ರೀ ನಡೆಸ್ಬೇಕಾದ್ರೆ. ನಮಗೆ ಸಹಾಯ ಬೇಕು ನೋಡ್ರಿ ಸ್ವಲ್ಪ ಜನರದು.
ನಮ್ಮ ಮನೆಯವರು ಮೊದಲೇ ಸೋಷಿಯಲ್ ವರ್ಕ್ ಮಾಡ್ತಿದ್ರು ಸರ್. ಏನೋ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೇಕಂತೇಸಿ ಈ ಭಾಗದಾಗ ಒಂದು ಆಶ್ರಮ ಮಾಡೋಣ ಅಂತ ಒಂದು ವೃದ್ಧಾಶ್ರಮ ಮಾಡ್ಯಾರಲ್ಲಿ. ಈಗ 6 ವರ್ಷ ನಡೆಯಕತ್ತೈತೆ ಸರ್. ಎಲ್ಲ ದಾನಿಗಳ ಮುಖಾಂತರ ಹೀಗೆ ಸಾರ್ವಜನಿಕರ ಸಹಾಯದಿಂದ ನಡ್ಸಕತ್ತೀವಿ ರೀ. ನಮ್ಗೆ ಯಾವುದೂ ಹೆಲ್ಪ್ ಇಲ್ಲ. ಗೌರ್ಮೆಂಟ್ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಾಗುತ್ತೆ ರೀ. ಟೋಟ್ಲ್ ಅವರು ರುದ್ರ ಬುದ್ಧಿಮಾನ್ಯಮ್ರು ಎಲ್ಲ 53 ಜನ ಆಗ್ತಾರೆ. ಎಲ್ಲ ಸ್ಟಾಫ್ ಸೇರಿ 60 ಜನ ಆಗ್ತೀವಿ. ಇಲ್ಲಿ ವ್ಯವಸ್ಥೆ ಬೆಳಗ್ಗೆ ಟಿಫಿನ್ ಅದು ಕೊಡ್ತೀವಿ ಸರ್. ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಕೊಡ್ತೀವಿ. ಎಲ್ಲ ಜಾಸ್ತಿ ನಮ್ಗೆ ಸಣ್ಣ ಡಾಕ್ಟ್ರ್ ಅವ್ರದ್ದು ಭಾಳ ಹೆಲ್ಪ್ ಇರುತ್ತೆ. ಅವರೆಲ್ಲ ರೂಮ್ ಕಟ್ಸಿಕೊಟ್ಟಾರೆ. ಜೆಂಟ್ಸ್ ರೂಮು, ಕಿಚನ್ ರೂಮು ಎಲ್ಲ ಕಟ್ಸಿಕೊಟ್ಟಾರೆ. ನಮಗೊಂದು ಸ್ವಂತ ಜಾಗ ಬೇಕು ರೀ. ಸ್ವಂತ ನೆಲೆ ಇಲ್ಲ ನಮ್ಗೆ. ಸ್ವಂತ ಜಾಗ ಬೇಕು ಅಂತ ಹೇಳ್ತೀವಿ ಸರ್. ಒಂದು ಸ್ವಲ್ಪ ಗೌರ್ಮೆಂಟಿಂದ ಅನುದಾನ ಏನಾದರೂ ಬಂದರೆ ಹೆಲ್ಪ್ ಆಗುತ್ತೆ ಸರ್. ಇವರ ಈ ಸೇವೆಯನ್ನ ಸ್ಮರಿಸಿ ಕರ್ನಾಟಕ ಸರ್ಕಾರ ಕೊಡಮಾಡುವ ಸೇವಾ ಪ್ರಶಸ್ತಿಗೆ ಭಾಜನರಾಗಿರುವ ಕಾರುಣ್ಯ ಆಶ್ರಮಕ್ಕೆ ಅರಸಿ ಬಂದ ಸೇವಾ ಪ್ರಶಸ್ತಿಗಳು ಹಲವಾರು. ಹಿರಿಯ ನಾಗರಿಕರ ಸೇವೆ ಅಂತೇಳಿ ಅಲ್ಲಿ ಇದು ಮಾಡಿದ್ರು. ಅಲ್ಲಿ ನಮಗೆ ಅವಾರ್ಡ್ ಕೊಟ್ಟು 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು ಸಿದ್ದರಾಮಯ್ಯ. ಕೊಟ್ಟ ಮೇಲೆ ಆಮೇಲೆ ಇನ್ನೊಂದು ವರ್ಷ ನೋಡೋಣ್ರಪ್ಪ, ಆಮೇಲೆ ನಾವು ಗೌರ್ಮೆಂಟ್ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿವಿ. ಜೊತೆಗೆ ಇವರ ಸೇವೆಗಾಗಿಯೇ ಮುಡಿಪಾಗಿಸಿಕೊಂಡಿರುವ ಅಪ್ಪ ಮಗನ ಆಶ್ರಮಕ್ಕೆ ದಾನಿಗಳು ಮುಂದೆ ಬಂದು ಆಶ್ರಮಕ್ಕೆ ಬೇಕಾಗಿರುವಂತಹ ಆಹಾರ ಸಾಮಗ್ರಿಗಳು, ಬಟ್ಟೆ, ಮಲಗುವ ಮಂಚ, ಕುರ್ಚಿ ಹೀಗೆ ಹಲವು ರೀತಿಯಲ್ಲಿ ದೇಣಿಗೆಯನ್ನ ನೀಡಿ ಕಾರುಣ್ಯ ಆಶ್ರಮವನ್ನ ಮುನ್ನಡೆಸಲು ಸಹಕರಿಸುತ್ತಿದ್ದಾರೆ. ದಾನಿಗಳು ಏನಿಲ್ಲ, ಅವರೇ ಬಂದು ಕಾರುಣ್ಯಾಶ್ರಮಕ್ಕೆ ಒಬ್ಬೊಬ್ಬರು ಮಕ್ಕಳದು ಅದು ಅವೆಲ್ಲ ಮಾಡ್ಕೊಂತ ಕೇಳಿ ಮಾಡ್ಕೊಂತ ಬಂದಾರ. ಅವರೆಲ್ಲ ಮಾಡ್ಕೊಂತ ಬಂದು ನೋಡಿ ಇನ್ನೊಬ್ರು ಅವ್ರು ಮಾಡ್ಕೊಂತ ಬಂದ್ಮೇಲೆ ಅವರು ಇನ್ನೊಬ್ರಿಗೆ ಹೇಳೋದು, ಅವ್ರು ಇದ್ರಂಗೆ ಮಾಡಿ ಎಲ್ಲ ಇದು ಮಾಡ್ಕೊಂತ ಬಂದೀವಿ. ಈಗ 5 ವರ್ಷ ಆಯ್ತು ಎಲ್ಲ ದಾನಿಗಳ ಮೇಲೆ ಮಾಡ್ಕೊಂತ ಬಂದೀವಿ. ಈಗ ನಮ್ಮ ಮಗ ಸುಮ್ಮನೆ ಇವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತು, ತತ್ವ ಸಂಬರಕ್ಕೆ ಬೆಂಗಳೂರು ದೂರ ಹೋಗ್ತದೆ. ಮತ್ತು ತಿರುಗಾಡೋದು ಯಾಕೆ, ಇದೊಂದು ಮಾತ್ರ ಒಂದು ಸೇವೆ ಆದಂಗೆ ಆಗ್ತದೆ, ನಮಗೇನು ಸ್ವಲ್ಪ ಬೇಸಾದಂಗೆ ಆಗ್ತದೆ ಅಂತೇಳಿ ಕಾರುಣ್ಯಾಶ್ರಮ ಮಾಡಿದಾಳಿಂದ ನಮಗೆ ಏನು ಕಿರಿಕಿರಿ ಇಲ್ರಿ. ಎಲ್ಲ ಸಿಸ್ಟಮು ಇದ್ದೀವಿ ನಾವು ಏನ್ರಿ. ಯಾರಿಗೂ ಮನೆಗೆ ಏನು ಅರಕತ್ತಿಲ್ಲ, ಯಾವುದಿಲ್ಲ. ದೇವರ ಆಶೀರ್ವಾದದಿಂದ ಎಲ್ಲ ಚಲೋ ಇದೀವಿ. ಸಿಂಧನೂರಿನ ಆರೋಗ್ಯ ಇಲಾಖೆ ವತಿಯಿಂದ ತಿಂಗಳಿಗೊಮ್ಮೆ ಆಶ್ರಮಕ್ಕೆ ಬಂದು ಉಚಿತ ಆರೋಗ್ಯ ಶಿಬಿರ ಕೈಗೊಂಡು ಆಶ್ರಮದಲ್ಲಿರುವ ಎಲ್ಲರಿಗೂ ಆರೋಗ್ಯವನ್ನ ಪರೀಕ್ಷಿಸಿ ಔಷಧಿಗಳನ್ನು ನೀಡಿ ಸೇವೆಗೈಯುತ್ತಿದ್ದಾರೆ. ಇಂತಹ ಕಾರುಣ್ಯ ಆಶ್ರಮಕ್ಕೆ ಒಮ್ಮೊಮ್ಮೆ ಕಷ್ಟಕರವಾದ ದಿನಗಳು ಬರುತ್ತವೆ. ಅಂತಹ ಸಂದರ್ಭದಲ್ಲಿ ಚನ್ನಬಸಯ್ಯ ಸ್ವಾಮಿ, ಅಮರಯ್ಯ ಸ್ವಾಮಿಯವರ ದೇವರಿಟ್ಟಂತೆ ನಡೆ ಎಂಬಂತೆ ದೇವರನ್ನ ಪ್ರಾರ್ಥಿಸುತ್ತಾ ಮುಂದೆ ಸಾಗಿದ್ದು ಕೂಡ ಇದೆ. ನಮ್ಮ ಕ್ಲಿನಿಕ್ ಸಿಂಧನೂರು ವತಿಯಿಂದ ಇವತ್ತು ಕಾರುಣ್ಯಾಶ್ರಮದಲ್ಲಿ ನಾವು ಹೆಲ್ತ್ ಕ್ಯಾಂಪ್ ಆರೋಗ್ಯ ಶಿಬಿರನ್ನು ಮಾಡ್ತಾ ಇದ್ದೀವಿ. ನಾವು ಪ್ರತಿ ತಿಂಗಳ ಈ ಆಶ್ರಮದಲ್ಲಿ ಬಂದು ಹೆಲ್ತ್ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಇವತ್ತು 2 ವರ್ಷ ಪೂರ್ಣಗೊಂಡಿರುವಂಥ ಕಂಪ್ಲೀಷನ್ ಆಫ್ 2 years ನಾವು ಇವತ್ತು ಸ್ಪೆಷಲ್ ಆಗಿ ಹೆಲ್ತ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀವಿ ಈ ಆಶ್ರಮದಲ್ಲಿ. ಇವತ್ತು ನಾವು 50 ರಿಂದ 60 ಜನರಿಗೆ ಹೆಲ್ತ್ ಕ್ಯಾಂಪ್ ಅನ್ನು ಮಾಡಿದೀವಿ. ಇಲ್ಲಿ ಸುಮಾರು ಬೇಸಿಕ್ಸ್ ಟ್ರೀಟ್ಮೆಂಟ್ ನಾವು ಇಲ್ಲಿ ಕೊಡ್ತಾ ಇದೀವಿ. ಜ್ವರ, ನೆಗಡಿ, ಕೆಮ್ಮು, ಮೈಕೈ ನೋವು ಮೆಡಿಸಿನ್ಸ್ ಅನ್ನು ಕೊಟ್ಟಿದ್ದೀವಿ. CB NAT, TB ಸ್ಪುಟಮ್ ಟೆಸ್ಟ್ ಅನ್ನು ರೆಫರ್ ಮಾಡಿದೀವಿ. ಬ್ಲಡ್ ಸ್ಮಿಯರ್, ಜ್ವರ ಇದ್ದಿದ್ದವರಿಗೆ ಬ್ಲಡ್ ಸ್ಮಿಯರ್, ಬ್ಲಡ್ ಟೆಸ್ಟ್ ಅನ್ನು ಇಲ್ಲೇ ಮಾಡ್ತಾ ಇದೀವಿ. ಸಿವಿಯರ್ ಕೇಸಸ್ ಅನ್ನು ನಾವು ತಾಲೂಕು ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾ ಇದೀವಿ. BP, ಶುಗರ್ ಟ್ಯಾಬ್ಲೆಟ್ಸ್ ಯಾರ್ಯಾರು ತಗೊಂತ ಇದ್ದಾರ ಅವರಿಗೆ ಮೆಡಿಸಿನ್ಸ್ ಕೊಡ್ತಾ ಇದೀವಿ. ಇಲ್ಲಿ ನಾವು ಮೋಸ್ಟ್ ಕೇಸಸ್ ಅಂದ್ರೆ ಪ್ಯಾರಲೈಸಿಸ್ ಕೇಸಸ್ ನೋಡಿದೀವಿ. ಒಂದು CA ಕೇಸಸ್, ಕ್ಯಾನ್ಸರ್ ಪೇಷಂಟ್ ಅನ್ನು ಇಲ್ಲಿ ಇದೆ, ಅವರಿಗೂ ರೆಫರ್ ಅಂತ ಮಾಡಿದೀವಿ.
ಈ ಆಶ್ರಮದಲ್ಲಿ ಕಾರುಣ್ಯ ಆಶ್ರಮ ಸಿಂಧನೂರು. ಇಲ್ಲಿ ಒಳ್ಳೆಯ ಸ್ಟಾಫ್, ಎಷ್ಟು ವೆರೈಟೀಸ್ ಆಫ್ ಪೀಪಲ್, ರಿಲಿಜಿಯಸ್ ಬೇರೆ ಆಗಿರ್ಬೋದು, ದೇರ್ ಆರ್ ಡಿಫ್ರೆಂಟ್ ರಿಲಿಜಿಯನ್, ಹಿಂದೂಸ್, ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಎಲ್ಲರನ್ನು ಜೊತೆಯಲ್ಲಿ ಒಂದು ಫ್ಯಾಮಿಲಿ ಆಗಿ ನೋಡ್ತಾ ಇದ್ದಾರೆ. ಇಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಲ್ಲ, ಇಲ್ಲೇ ಕಾಣ್ತಿದೆ ಅದು. ದೇರ್ ಇಸ್ ನೋ ಡಿಫ್ರೆನ್ಶಿಯೇಟ್, ಏನು ಇಲ್ಲ, ಒಂದೇ ಫ್ಯಾಮಿಲಿ ತರ, ಒಂದೇ ಕುಟುಂಬ ತರ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ನೀಟ್ನೆಸ್, ಅಷ್ಟು ನೀಟ್ನೆಸ್ ಆಗಿ ಇಟ್ಕೊಂಡಿದ್ದಾರೆ. ನಮ್ಮ ಹೆಸರು ಡಾಕ್ಟರ್ ಮನೀಶ್ ಶಂಕರ್, ನಮ್ಮ ಕ್ಲಿನಿಕ್ ಸಿಂಧನೂರು, ವೈದ್ಯಾಧಿಕಾರಿಗಳು. ಬಹಳ ಅಚ್ಚುಕಟ್ಟಾಗಿ ಮತ್ತು ಶಿಸ್ತುಬದ್ಧವಾಗಿದ್ದು ಈ ಆಶ್ರಮವು ಬಹಳ ಡಿಫ್ರೆಂಟ್ ಇದೆ. ನಾನು ಬಹಳ ಕಡೆ ಕ್ಯಾಂಪಸ್ ಮಾಡಿದಾಗ ಇಲ್ಲಿ ತರ ಇದು ನೀಟಾಗಿ, ಮತ್ತೆ ಇಲ್ಲಿ ವ್ಯವಸ್ಥೆ ಹೇಗಿದೆಯಪ್ಪ ಅಂದ್ರೆ ಎಲ್ಲಾರು ನೀಟಾಗಿರ್ತಾರೆ. ಮತ್ತೆ ಏನಪ್ಪಾ ಅಂದ್ರೆ ಎಲ್ಲಾರು ಹೇಳಿದಂತೆ ಕೇಳ್ತಾರೆ. ನಾವು ಬೇರೆ ಕಡೆ ಹೋದಾಗ ಪೇಷಂಟ್ಸ್ಗಳು ನಮಗೆ ಕೋಆಪರೇಟಿವ್ ಮಾಡೋದಿಲ್ಲ, ಆದ್ರೆ ಇಲ್ಲಿ ಒಳ್ಳೆ ರೀತಿ ನಮಗೆ ಕೋಆಪರೇಟಿವ್ ಮಾಡ್ತಾರೆ. ಮತ್ತೇನಪ್ಪಾ ಅಂದ್ರೆ ಈ ಆಶ್ರಮವು ಬಹಳ ನೀಟಾಗಿದ್ದು, ಊಟದ ವ್ಯವಸ್ಥೆ ಆಗಲಿ, ಅವರ ಇರುವ ವ್ಯವಸ್ಥೆ ಆಗಲಿ, ಅವರ ಬಟ್ಟೆಗಳಾಗಲಿ ಬಹಳ ಅತ್ಯುತ್ತಮ ನೀಟಾಗಿದ್ದು, ಅವರ ಒಂದು ಒಳ್ಳೆಯ ಸ್ವಭಾವ ಇದ್ದು, ಮತ್ತೆ ಅವರನ್ನು ಈ ಆಶ್ರಮವು ಮುದ್ದು ಮಕ್ಕಳಾಗಿ, ನಮ್ಮ ಮನೆಯಲ್ಲಿ ನಾವು ಮಕ್ಕಳನ್ನು ಯಾವ ರೀತಿ ನೋಡ್ತೀವಿ ಅದೇ ರೀತಿಯಾಗಿ ಅವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಆಶ್ರಮವು ಒಂದು ಒಳ್ಳೆಯದಾಗಿದ್ದು, ಈ ಆಶ್ರಮಗಳಿಗೆ ನಾವು ಸಾರ್ವಜನಿಕರು ತುಂಬಾ ಬೆಂಬಲ ಮಾಡಿ ಅವರಿಗೆ ಅತ್ಯುತ್ತಮ ಸಹಕಾರ ಮಾಡಬೇಕು. ಮತ್ತೆ ಈ ಆಶ್ರಮದಲ್ಲಿ ಎಲ್ಲ ಇರುವ ವೃದ್ಧರು ಹಾಗೂ ಬುದ್ಧಿಮಾಂದ ಮಕ್ಕಳು ಅವರನ್ನು ಈ ಆಶ್ರಮವು ಒಳ್ಳೆ ರೀತಿಯಾಗಿ ನುಡಿಸುತ್ತಾ, ಆಟ ಪಾಠ ಆಗಲಿ, ಅವರೊಂದಿಗೆ ಸಂಸ್ಕೃತಿಯಾಗಿ ಹಾಗೂ ಅವರಿಂದ ಚಟುವಟಿಕೆಗಳು ಬೇರೆ ನೀಟಾಗಿ ಒಂದು ಒಳ್ಳೆಯ ಚಟುವಟಿಕೆಗಳಾಗಿ ನೋಡ್ಕೊಳ್ತಾ ಇದ್ದಾರೆ. ಮತ್ತೆ ಈ ಆಶ್ರಮಕ್ಕೆ ಸಾರ್ವಜನಿಕರಿಂದ ಆಗಲಿ, ನಮ್ಮ ಹಿರಿಯರ ಕಡೆಯಿಂದ ಆಗಲಿ ಒಂದು ಅತ್ಯುತ್ತಮವಾಗಿ ಒಂದು ಸೇವೆಯನ್ನು ನಾವು ಕೊಡಬೇಕೆಂದು ಹೇಳ್ತಾನೆ. ಈ ಆಶ್ರಮಕ್ಕೆ ಏನಾದರೂ ತಾವು ಇಚ್ಛೆಯಿಂದ ಈ ಆಶ್ರಮಕ್ಕೆ ಯಾರಾದರೂ ಬೆಂಬಲಿಸಬೇಕಾದ್ರೆ ಈ ನಂಬರಿಗೆ ದಯವಿಟ್ಟು ಕರೆ ಮಾಡಿ. ಸದ್ಯ ಆಶ್ರಮದಲ್ಲಿ 54 ಜನರಿದ್ದು 6 ಜನ ಸಿಬ್ಬಂದಿಗಳು ಇವರುಗಳ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಆದರೆ ಕಾರುಣ್ಯ ಆಶ್ರಮಕ್ಕೆ ಯಾವುದೇ ರೀತಿಯ ಸ್ವಂತ ನೆಲೆ ಇಲ್ಲದೆ ಬಾಡಿಗೆಯ ಜಾಗದಲ್ಲಿ ಸೇವೆಯನ್ನ ಮಾಡಲಾಗುತ್ತಿದೆ. ಸ್ಥಳೀಯ ಸಂಘ ಸಂಸ್ಥೆಗಳು, ಸರ್ಕಾರಿ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯವರು ಮುಂದೆ ಬಂದು ಕಾರುಣ್ಯ ಆಶ್ರಮಕ್ಕೊಂದು ಸ್ವಂತ ಜಾಗವನ್ನ ನಿಗದಿಪಡಿಸಿಕೊಟ್ಟರೆ ಮತ್ತಷ್ಟು ಜನರ ಸೇವೆಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಈಗ ನಾವು ಅರ್ಚಕರಾಗಿ 2011 ಇಸ್ವಿಲಿದ್ದ ಜಾನಿಗಳಿಂದ ಏನು ಸಾಕಿರಲ್ಲ, ಅವ್ರು ನಾವು ಕೇಳೋದಿಲ್ರಿ, ತಾವೇ ನೀವೇ ಏನು ಕೊಡ್ತೀರಿ, ಅಲ್ಲಿ ಏನಿಲ್ಲದ್ದು ನೋಡಿ ತಕ್ಕೊಡ್ರಿ. ಜಾಗದ್ದು ಒಂದು ನಮಗೆ ಭಾಳ ಬೇಡಿಕೆ ಐತೆ. ದಾರಿ ಒಂದು ಬೇಡಿಕೆ ಐತಿ. ಮತ್ತೆ ಅವರಿಗೆಲ್ಲ ಸ್ವಲ್ಪ ಇಂತಜಾಮ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ನಾವೆಲ್ಲ ಕಷ್ಟಪಡಕೈತಿ. ಶರೀರ ಮನಸ್ಸು ತುಂಬ ಚೆನ್ನಾಗಿರೋರಿಗೆ ಸೇವೆ ಮಾಡೋದು ಬೇರೆ ವಿಚಾರ. ಬಟ್ ಇದು ಸಮತೋಲನ ತೊಳ್ಕೊಂಡ್ಬಿಟ್ಟವ್ರಿಗೆ ಸೇವೆ ಮಾಡೋದು ತುಂಬ ಕಷ್ಟ. ಆ ಒಂದು ಕೆಲಸನ ಈ ಕಾರುಣ್ಯ ಸಂಸ್ಥೆಯವರು ಕಳೆದ 6 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಹೇಳಿದಾಗ ಇದ್ರ ಸಂಖ್ಯೆ ಜಾಸ್ತಿ ಆಗಿವೆ. ಮಕ್ಕಳು ತಮ್ಮ ವೃದ್ಧ ತಂದೆ ತಾಯಿಗಳನ್ನ, ಬಂಧು ಬಾಂಧವರನ್ನ ಹಾಕ್ತಾರೆ. ಅವ್ರ ಯೋಗ ನೋಡ್ಕೊಳ್ಳಿ ಅನ್ನೋದು ನಂದು ಕೂಡ ಆಸೆ, ಅಭಿಲಾಷೆ. ಆಗಲಿ, ಒಳ್ಳೇದಾಗಲಿ. ನಮ್ಮ ಕೈಲೇನಾದರೂ ಸಣ್ಣ ಪುಟ್ಟ ಸಹಾಯ ಮಾಡೋಕ್ಕಾದ್ರೆ ಖಂಡಿತ ಮಾಡ್ತೀವಿ. ಮತ್ತು ಟೀಚರ್ಗೂ ಕೂಡ ಈಗಲೇ ಮಾತಾಡ್ತಾರೆ. ಒಳ್ಳೇದಾಗಲಿ. ನಮಸ್ಕಾರ ವೀಕ್ಷಕರೇ, ನಾವಿದ್ದೀವಿ ಇವತ್ತು ಕಾರುಣ್ಯ ಆಶ್ರಮದ ಸಹಾಯಕ ಸಂಪರ್ಕ ಅಧಿಕಾರಿ ಜೊತೆ.
ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ, ಕಾರುಣ್ಯ ಅನ್ನೋ ಹೆಸರು ಹೇಗೆ ಬಂತು, ಆಮೇಲೆ ಇವ್ರ ಕೆಲಸ ಏನು, ಬೆಳೆದು ಬಂದಂಥ ದಾರಿ, ಆಮೇಲೆ ಇಂಟೆನ್ಷನ್ ಏನು ಕಾರುಣ್ಯ ಆಶ್ರಮದ್ದು, ಆಮೇಲೆ ಅಶೋಕ್ ನಲ್ಲ ಸರ್ ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಅಶೋಕ್ ನಲ್ಲ ಅಂತೇಳಿ. ನಮ್ಮದು ಪಕ್ಕದ ಹೊಸಳ್ಳಿ ಜೆ ಕ್ಯಾಂಪು. ನಾನು ಹಾಲಿನ ವ್ಯಾಪಾರ ಮಾಡ್ತೀನಿ. ದಿನ ಬೆಳಗ್ಗೆ 3 ಗಂಟೆಲಿಂದ ಹಿಡಿದು ಹಾಲು ಮಾರೋ ಕೆಲಸ ನಮ್ಮದು. ಹಾಲು ಹಾಕ್ಸ್ಕೊಂಡು ಹಾಲು ತೊಗೊಂಡೋಗಿ ಡೋರ್ ಡೆಲಿವರಿ ಮಾಡೋ ಹೊತ್ನಾಗ ನಾನು ಅನೇಕ ಈ ಕಾರುಣ್ಯ ಆಶ್ರಮ ಕೆಲವು 6 ವರ್ಷಗಳಿಂದ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿದಾಗ ನಾನು ಹಾಲು ಹಾಕ್ತಾ ನನಗೊಂದು ಇನ್ಫಾರ್ಮೇಷನ್ ಬಂದಿತ್ತು, ಇಲ್ಲಿ ಆಶ್ರಮ ಮಾಡ್ಯಾರ ಅಂತ ಅಂದಗಟ್ಲೆ ನಮ್ಮ ಫ್ರೆಂಡ್ ಹೇಳಿದ್ರೆ ಅವಿನಾಶ್ ದೇಶಪಾಂಡೆ ಅವರು ಅಂತ. ನಮಗೆ 2015ರಿಂದ ನಾವು ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಅಂತೇಳಿ ಒಂದು ಫಂಕ್ಷನ್ಗಳಲ್ಲಿ ಉಳಿದಂಥ ಆಹಾರ ಶೇಖರಣೆ ಮಾಡಿ ವಿವಿಧ ಬಡಾವಣೆಯಲ್ಲಿ ಹಂಚ್ತಾ ಬರ್ತಾ ಇದ್ದೀವಿ. ಆವಾಗ ನಾವು ಅದನ್ನು ಮಾಡ್ಕೊತಾನೆ ಇಷ್ಟರೊಳಗೆ ಇವರು ಒಂದು ಆಶ್ರಮ ಮಾಡಿದ್ದು ನಮಗೆ ಗಮನಕ್ಕೆ ಬಂದಾಗ ನಾನು ಹೋಗಿದ್ದೆ. ಹೋದಾಗ ಅಲ್ಲಿ ಸ್ಥಿತಿಗತಿ ನೋಡಿದರೆ ಅಲ್ಲಿ ಏನಿಲ್ಲ, ಒಂದು 4 ಶಾಪಿ, ಒಂದು 4 ಚಾದರ್ ಇದ್ದು ಅಷ್ಟರದಾಗ ಅಡ್ಜಸ್ಟ್ ಆಗ್ತಿದ್ರು. ಇದಕ್ಕೆ ಏನಾನ ನಾನು ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಅವತ್ತು ನಾನು ಈ ಕಾರುಣ್ಯ ಆಶ್ರಮಕ್ಕೆ ಕೈ ಜೋಡಿಸಿದಾಗ ಕೆಲವು ನಮ್ಮ ಅಕ್ಷಯ ಆಹಾರ ಜೋಳಿಗೆ ಸೇವಾ ಸಂಸ್ಥೆಯಿಂದ ದಾನಿಗಳಿಗೆ ಅಪ್ರೋಚ್ ಇದ್ರು ನನಗೆ. ಆ ಕೋವಿಡ್ನಲ್ಲಿ ನಾನು ಕೆಲಸ ಭಾಳ ನೊಂದಂಥ ಜೀವಿಗಳಿಗೆ, ಕೋವಿಡ್ನಲ್ಲಿ ಮನೆಯಲ್ಲಿ ಕೆಲಸ ಇಲ್ಲದ ಮನೆಯಲ್ಲಿ ಕುಂತ್ಕೊಂಡಿದ್ದವ್ರಿಗೆ ಅವರೆಲ್ಲರಿಗೆ ನಾವು ದಾನಿಗಳಿಂದ ಸಹಕಾರ ತಗೊಂಡು ನಾನು ಕಿರಣ ಅವೆಲ್ಲ ಹಂಚಿದ್ದೀವಿ. ಅವಾಗೆ ನನಗೆ ಭಾಳಷ್ಟು ದಾನಿಗಳು ಸಂಪರ್ಕ ಇದೆ. ಕೆಲವು 30 ವರ್ಷದಿಂದ ನಾನು ಹಾಲು ವ್ಯಾಪಾರ ಮಾಡ್ತಾ ಇರೋ ಸಲಾಗಿ ಅನೇಕ ದಾನಿಗಳು ಭಾಳ ನನಗೆ ಪರಿಚಯ ಇದ್ದಾರೆ. ಹಾಗಾಗಿ ಆ ಪರಿಚಯದಿಂದ ನಾನು ಕಾರುಣ್ಯ ಆಶ್ರಮಕ್ಕೆ ಹಿಂಗೆ ಹೆಲ್ಪ್ ಮಾಡೋಣ ಅಂತ ಕೇಳಿದೆ. ಆಯ್ತು, ನೀನು ಏನನ್ನ ಐಡೆಂಟಿಫೈ ಮಾಡಿ ಅಂದ್ರೆ ಅದು ಕರೆಕ್ಟ್ ಇರುತ್ತಾ, ಮಾಡೋಣ ಅಂತ ಹೇಳಿದರು. ಅವಾಗ ನಾನೇನು ಅವಶ್ಯಕತೆ ಇದ್ರಿ ಸ್ವಾಮಿಯರ ಅಂತ ಕೇಳಿದ್ರೆ, ನಮ್ಮ ಮಂಚ ಬೆಡ್ಡು ಇವೆಲ್ಲ ಇಲ್ಲ, ಇದನ್ನು ವ್ಯವಸ್ಥೆ ಕೊಡ್ರಿ ಅಂತ ಹೇಳಿದರು. ಆಯಿತು, ಮಾಡಿಕೊಡ್ತೀನಿ ಅಂತೇಳಿ ಅವಾಗ ಸ್ಟಾರ್ಟಿಂಗು ಮಂಚಗಳು, ಬೆಡ್ಶೀಟು ಇವೆಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ. ಅವತ್ತಿನಿಂದ ಇವರು ನನ್ನ ಆಶ್ರಮಕ್ಕೆ ನಿಮ್ಮ ಸಹಾಯ ಸದಾ ಶಾಶ್ವತವಾಗಿರ್ಬೇಕಂದಾಗ ನೀವು ನಮ್ಮ ಆಶ್ರಮದಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ. ಆಯ್ತು, ಇರ್ತೀನಿ, ಹಂಗೇನಿಲ್ಲ ಅಂತೇಳಿ ಅವತ್ತಿನಿಂದನೂ ನಾನು ಈ ಕೆಲಸ ಮಾಡ್ಕೊತ ಇವ್ರಿಗೆ ದಾನಿಗಳಿಗೆಲ್ಲ ಹೇಳಿ ಸ್ವಲ್ಪ ಸಹಾಯ ಕೇಳಿ ಯಾವ್ದು ಕೊರತೆ ಇರುತ್ತೋ ಆ ಕೊರತೆಯನ್ನು ನಾನು ತಂದು ಇಲ್ಲಿ ಹಾಕೋ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಇವರು ಅನಾಥರೇ ಅನ್ನೋದು ನೀವು ಹೇಗೆ ಕನ್ಸಿಡರ್ ಮಾಡ್ತೀರಾ? ಅನಾಥರ ಅಂತ ಅಲ್ಲ ಸರ್, ಅವರು ಮಾನಸಿಕ ಅಸ್ತವ್ಯಸ್ತಗೊಂಡಂಥ ವ್ಯಕ್ತಿಗಳು ರಸ್ತೆ ಪಕ್ಕದಲ್ಲಿ ಓಡಾಡ್ತಿರುವಾಗ ನಾನು ಹಾಲು ಮಾರಕ್ಕೆ ಹೋಗ್ತಿರ್ತೀನಲ್ಲ, ಅವ್ರು ನೋಡಿ ನಾನು ಹಿಂಗೆ ಹೇಳ್ತೀನಿ ಸ್ವಾಮಿಯವ್ರಿಗೆ. ಹೇಳಿದಾಗ ಅವರು ಪೊಲೀಸ್ ಇನ್ಫಾರ್ಮೇಷನ್ ಮಾಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಪಂಚನಾಮ ಮಾಡಿಕೊಂಡು ಅವರು ಎಲ್ಲ ಡೀಟೇಲ್ಸ್ ತಗೊಂಡು ಅವ್ರಿಗೇನು ಇಲ್ಲ ಅಂದಾಗ ನಮಗೆ ಅವಾಗ ಅವರು ಓಕೆ ಮಾಡಿದ ಮೇಲೆ ನಾವು ಆಶ್ರಮಕ್ಕೆ ಸೇರಿಸ್ತೀವಿ. ಅವರಿಗೆಲ್ಲ ರಸ್ತೆ ಪಕ್ಕದಲ್ಲಿ ಕುಂತವ್ರಿಗೆ ನಾವೆಲ್ಲ ಕ್ಷೌರ ಮಾಡಿ ನಾವೇ ಸ್ವತಃ ಸ್ನಾನ ಮಾಡಿಸಿ ನಾವು ಅವ್ರಿಗೆ ಜೋಪಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಅವರಿಗೆ ಯಾವುದೇ ತೊಂದರೆ ಇಲ್ದಂಗೆ ಹಾಸ್ಪಿಟಲ್ನಲ್ಲಿ, ಶಾಂತಿ ಹಾಸ್ಪಿಟಲ್ನಲ್ಲಿ, ಅವರು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ತೀವಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ತೀವಿ. ಆಮೇಲೆ ಸ್ಪರ್ಶ ಮೆಡಿಕಲ್ಲು, ಗಣೇಶ್ ಅವರು ಅಪೂರ್ವ ಮೆಡಿಕಲ್ಲು, ಮತ್ತು ವಿಷ್ಣು ಮೆಡಿಕಲ್, ಇವರೆಲ್ಲ ಮೆಡಿಸಿನ್ ಫ್ರೀಯಾಗಿ ಗುಳಿಗೆ ಕೊಡ್ತಾರೆ ಅವರು. ಹಾಗಾಗಿ ಸ್ವಲ್ಪ ಇನ್ನೂ ಸರ್ಕಾರ ಸೌಲಭ್ಯ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತೇಳಿ ಸರ್ಕಾರಿ ಆಸ್ಪತ್ರೆಯ ಜಿಲ್ಲಾ ಆಡಳಿತ ಆಗಲಿ, ತಾಲೂಕು ಆಡಳಿತ ಅಧಿಕಾರಿಗಳಿಗೆ, ಡಾಕ್ಟ್ರಿಗೆ ನನ್ನೊಂದು ಮನವಿ, ಪ್ರತಿ 15 ದಿನಕ್ಕೊಂದ್ಸಲ ಬಂದು ಈ ಆಶ್ರಮದಲ್ಲಿರುವಂಥ ಅನಾಥರಿಗೆ, ವೃದ್ಧರಿಗೆ, ಮಾನಸಿಕ ಅಸ್ತವ್ಯಸ್ತ ಇದ್ದವರಿಗೆ ತಾವು ಟ್ರೀಟ್ಮೆಂಟ್ ಕೊಡ್ಬೇಕಂತೇಳಿ ನಾನು ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಇವಾಗ ಸದ್ಯಕ್ಕೆ ಯಾರು ಬರ್ತಾ ಇಲ್ಲ ಸರ್? ಇಷ್ಟು ದಿನ ಬಂದಿಲ್ಲ ಸರ್, ನಾವೇ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ. ಇವತ್ತು ಅವರು ಪ್ರಥಮವಾಗಿ ಇವತ್ತೇ ಬಂದಿದ್ದಾರೆ, ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಅವರು ತಿಂಗಳ ಬೇಡ ಸರ್, 15 ದಿನಕ್ಕಂತಂದರೆ ಹಿರಿಯ ಅಧಿಕಾರಿಗಳಿಗೆ ತಮ್ಮ ಗಮನಕ್ಕೆ ತಿಳಿಸಿ ಅಂತ ಹೇಳಿದ್ರು. ನಾವು ಅವ್ರ ಗಮನಕ್ಕೆ ತಗೊಂಡು ಹೋಗ್ತೀವಿ. ಆಮೇಲೆ ನಾವು ಕೂಡ ಅವರಿಗೆ ನಿಮ್ಮ ಮೀಡಿಯಾ ಮುಖಾಂತರ ಕೂಡ ಅವ್ರ ಗಮನದಲ್ಲಿ ತಿಳಿಸ್ತಾ ಇದ್ದೀವಿ ಸರ್. ಈಗ ಈ ಸಂಸ್ಥೆ ಕಾರುಣ್ಯ ಅನ್ನೋ ಸಂಸ್ಥೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಇದು 6 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಇದ್ರ ಮೊದಲು ಏನು ಮಾಡ್ತಾ ಇದ್ದೀವಿ ಸರ್? ನಾನು ಹಾಲಿನ ವ್ಯಾಪಾರ ಮಾಡ್ಕೊತಾನೆ ನಾನು ಹಾಲು ಹಾಕಕ್ಕೆ ಹೋದಾಗ ಕಲ್ಯಾಣ ಮಂಟಪಗಳಲ್ಲಿ ಆಹಾರ ಚೆಲ್ತಿದ್ರು ಜಗ್ಗಿ. ನಾನು ಫಂಕ್ಷನ್ಗೆ ಹಾಲು ಕೊಡ್ತೀನಿ ಸರ್.
ಹಾಲು ಕೊಟ್ಟ ಹೊತ್ನಾಗ ಉಳಿದಂಥ ಆಹಾರ ನಾವು ರಿಕವರಿ ಮಾಡ್ಕೊಂಡು ಹೋಗೋ ಹೊತ್ನಾಗ ಫಂಕ್ಷನ್ ಆದಮೇಲೆ ಊಟ ಎಲ್ಲ ಡ್ರೈನೇಜ್ ಚೆಲ್ತಿದ್ರು, ವೇಸ್ಟ್ ಆಗಿದ್ದು. ಕೆಲವು ಅವ್ರು ಅನ್ಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡ್ಗೂ ಬಂದಿರಂಗಿಲ್ಲ, ಆ ಥರ ಪ್ರಾಬ್ಲಮ್ ಆಗಿ ಬರಲಾರ್ಸಲಾಗಿ ವೇಸ್ಟ್ ಆಗ್ತೈತಿ. ಇದು ಹೆಂಗೆ ಮಾಡ್ಬೇಕಂತಂದಾಗ ನಾನು 2015ರಲ್ಲಿ ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಾನು ಊಟ ಮಾಡ್ಬೇಕಂತ 11 ಗಂಟೆಗೆ ಹೋದರೆ ಒಂದು ವ್ಯಾನ್ನಲ್ಲಿ ತಂದು ಊಟ ಅನಿಸ್ತಿದ್ರು. ನಾನು ದುಡ್ಡು ಕೊಡೋಕೆ ಹೋದ್ರೆ ತಗೊಳ್ಳಿಲ್ಲ ಅಲ್ಲಿ. ಅವಾಗ ಅವರು ಯಾಕ್ರಿ ಅಂತಂದರೆ, ಇಲ್ಲ ಫಂಕ್ಷನ್ನಾಗ ನಾವು ಶೇಖರಣೆ ಮಾಡಿ ಹಂಚ್ತಾ ಇದೀವಿ ಅಂತ ಹೇಳಿದ್ರು. ಅವಾಗ ನಾನು ಇದನ್ನು ನಾವು ನಮ್ಮ ಸಿನ್ನೂರಲ್ಲಿ ನಾನು ಯಾಕೆ ಸ್ಥಾಪನೆ ಮಾಡ್ಬೋದು, ಈ ಕಾರ್ಯನ ನಾವು ಯಾಕೆ ಮುಂದುವರಿಸ್ಬೋದು ಅಂತೇಳಿ ಮನಸ್ಸಿನಲ್ಲಿ ಬಂದಿತ್ತು. ಅಷ್ಟರೊಳಗೆ ಒಬ್ಬರು ಶಾಮು, ರಾಘು ಅಂತೇಳಿ, ಖಾಜಾ ಹುಸೇನ್ ಅಂತೇಳಿ ಅವರು ಆವಾಗವಾಗ ತರ್ತಿದ್ರು. ಅವರು ಒಂದು 6 ತಿಂಗಳ ಮುಂದೆ ನಡೆಸಿದ್ರು. ಅವರು ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಅವರು ಸ್ವಲ್ಪ ದೂರ ಆದಮೇಲೆ ಖಾಜಾ ಹುಸೇನ್ ಅಂತೇಳಿ, ಸನಾ ಗೌಸರ್ ಅಂತೇಳಿ ಗಂಡ ಹೆಂಡತಿ ಅವರು ನನ್ನ ಸಂಸ್ಥೆಯಲ್ಲಿ ಅವರು ಸದಸ್ಯರಿದ್ದಾರೆ. ಅವ್ರನ್ನು ಕರ್ಕೊಂಡು ಆ ಕಾರ್ಯ 2015ರಿಂದ ಮುಂದುವರ್ಸ್ಕೊಂತ ಬಂದಿದ್ದೀವಿ ನಾವು. ಬಂದಾಗೆ ಈ ಥರ ಇವರು ಸ್ಟಾರ್ಟ್ ಮಾಡಿದ 6 ವರ್ಷಕ್ಕೆ ಸ್ಟಾರ್ಟ್ ಆಗಿ 6 ವರ್ಷ ಆಯಿತು. ಅವಾಗ ನನ್ನ ಜೊತೆ ಕೇಳಿದಿನಲ್ರಿ, ಅವರು ಯಾರು ಇವ್ರಿಗೆ ಸಹಾಯ ಅಷ್ಟು ಒಬ್ರಿಬ್ರು ದಾನಿಗಳು ಸಹಕಾರದಿಂದ ನಡ್ಸ್ಕೊಂತ ಹೊಂಟಿದ್ರು. ಆಮೇಲೆ ನನಗೆ ಅನುಕೂಲ ಆಯಿತು. ದಾನಿಗಳು ನನಗೆ ಸಾಕಷ್ಟು ಕಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಸಪೋರ್ಟ್ ಇದ್ದಾರೆ ನನಗೆ. ಹಾಗಾಗಿ ಅವ್ರನ್ನೆಲ್ಲ ನಾನು ಅಪ್ರೋಚ್ ಆಗಿ ಅವ್ರನ್ನೆಲ್ಲ ಕರ್ಕೊಂಬಂದು ಸಹಕಾರ ಮಾಡ್ತಾ ಬಂದಿದ್ದೀನಿ ನಾನು. ಇನ್ನು ಮುಂದೆ ಇದನ್ನು ಕೊರತೆ ಇದೆ, ಇದರಲ್ಲಿ ಭಾಳ ಇದು ಸಾಲದಾಗೂ ಇದೆ, ಭಾಳ ಕೊರತೆ ಇದೆ. ರಸ್ತೆ ಸರಿ ಇಲ್ಲ, ಇದಕ್ಕೊಂದು ವ್ಯವಸ್ಥೆ ಬೇಕಿನ್ನ, ಒಂದು ಸ್ವಂತ ನೆಲೆ ಬೇಕು. ಹಾಗಾಗಿ ದಾನಿಗಳಲ್ಲಿ ನಾನೊಂದು ಕಳಕಳಿ ವಿನಂತಿ ಮಾಡ್ಕೊಳೋದೇನೆಂದರೆ, ತಾವೆಲ್ಲ ಇನ್ನು ಹೆಚ್ಚಿನ ಸಹಾಯ ಸಹಕಾರದಿಂದ ಇದಕ್ಕೊಂದು ಸ್ವಂತ ನೆಲೆ ಮಾಡಿದರೆ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದು ನಾವು ಇಲ್ಲಾಂದ್ರೂ ಇದು ಜೀವಂತವಾಗಿರ್ಬೇಕು ಅನ್ನೋದು ಒಂದು ಕೊನೆ ಆಸೆ ನಮ್ಮದು. ಆ ಆಸೆಯನ್ನು ಈಡೇರಿಸುವಂಥ ದಾನಿಗಳಿಗೂ ಹೇಳಿದ್ದೀನಿ. ಸರ್ಕಾರನು ಸಹಕಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿಗೆ ಮಾಡುವ ಶಕ್ತಿ ನಮ್ಮಲ್ಲಿ ಇನ್ನೂ ಉತ್ಸಾಹ ಬರುತ್ತೆ. ನಿಮ್ಮ ಮೈಂಡಲ್ಲಿ ಯಾಕೆ ಬಂತು ಸರ್ ಇದನ್ನೇ ಮಾಡಬೇಕು? ಯಾಕಂದ್ರೆ ಈಗ ಸಾಮಾಜಿಕ ಜಾಲತಾಣಗಳು ಏನಾಗಿದೆ ಸರ್, ಏನೋ ಒಂದು ಹೆಲ್ಪ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದಾಯ್ತು, ಅಥವಾ ಏನೋ ಒಂದು ನಾವು ಕಾಣಬೇಕು ಅನ್ನೋ ಶೋಕಿಗೋಸ್ಕರ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಇಂಟೆನ್ಷನ್ ಏನು ಸರ್? ನಂದು 1997ರಲ್ಲಿ ನಮ್ಮ ತಾಯಿಯವ್ರಿಗೆ ಆರಾಮಿದ್ದಿಲ್ಲ. ಅವಾಗ ರಸ್ತೆಗಳು ಸರಿಗಿದ್ದಿಲ್ಲ. ಇಲ್ಲಿಂದ ಬಳ್ಳಾರಿ ಕರ್ಕೊಂಡು ಹೋಗಿದ್ವಿ ಬಸವರಾಜೇಶ್ವರ ಹಾಸ್ಪಿಟ್ಲಿಗೆ. ಅಲ್ಲಿ 7 ಬಾಟಲ್ ರಕ್ತ ಬೇಕಾಗಿತ್ತು. ಅವಾಗ ಬ್ಯಾಂಕ್ ಮ್ಯಾನೇಜರು ಇವರು ಸಿಕ್ಕಾಪಟ್ಟಿ ಅಲ್ಲಿರುವಂಥ ಒಬ್ರು ಹೆಲ್ಪ್ ಮಾಡಿದರು. ಅವಾಗ ನನಗೆ ಅನಿಸ್ತು, ಇವತ್ತು ನನ್ನ ತಾಯಿನ ಕಾಪಾಡ್ಯಾರ, ನಾನು ಸಮಾಜದಲ್ಲಿ ಅಂಥ ತಾಯಿಗಳನ್ನ ಕಾಪಾಡ್ಬೇಕಂತೇಳಿ 97ರಿಂದ ನಾನು ರಕ್ತದಾನ ಕಾರ್ಯವನ್ನು ಮಾಡ್ಕೊತ ಬರ್ತಿದ್ದೆ. ಹಂಗೆ ಎಜುಕೇಷನ್ ಯಾರಿಗಾನ ಓದೋದಿದ್ರೆ, ನಾನು ಓದಿಲ್ಲ, 5ನೇ ಕ್ಲಾಸ್ ಓದಿ ಬಿಟ್ಬಿಟ್ಟಿದ್ದೀನಿ. 93ರಿಂದ ಹಾಲಿನ ವ್ಯಾಪಾರ, ನಾನು 14 ವರ್ಷ ವಯಸ್ಸಿನಿಂದ ಹಾಲಿನ ವ್ಯಾಪಾರ ಮಾಡ್ಕೊತ ಬಂದಿದ್ದೀನಿ. ನನ್ನ ಜೀವನ ಆಧಾರ ಹಾಲಿನ ವ್ಯಾಪಾರ. ಹಂಗಾಗಿ 30 ವರ್ಷ ಕಳೆದ 32 ವರ್ಷದಿಂದ ನಾನು ಈ ಮಾರ್ಕೆಟ್ನಲ್ಲೇ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಹಂಗಾಗಿ ಸಾರ್ವಜನಿಕರಿಗೆ ಭಾಳ ಅನುಕೂಲ ಇದ್ದೀನಿ. ಎಲ್ಲರಿಗೆ ಸಾರ್ವಜನಿಕರದಲ್ಲಿ ನನ್ನೊಂದು ಹೆಸರು ಬಾಯಲ್ಲಿ ನೆನೀತಾ ಇರ್ತೀವಿ ಸಲಾಗಿ ಈ ಕಾರುಣ್ಯಾಶ್ರಮಕ್ಕೆ ಒಂದಿಷ್ಟು ಹೆಲ್ಪ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ನನಗೆ. ಹಾಗಾಗಿ ಮಾಡ್ಕೊತ ಬರ್ತಾ ಇದ್ದೀವಿ ಸರ್. ಅವತ್ತು ದಿನ ಈ ಥರ ಮಾಡ್ಬೇಕಂತ ಉದ್ದೇಶ ಇತ್ತು ನನಗೆ ಒಂದು 20 ವರ್ಷದ ಕೆಳಗಡೆನೇ ಇದೊಂದು ಆಸೆ, ಒಂದು ವೃದ್ಧಾಶ್ರಮ ಮಾಡ್ಬೇಕನ್ನೋದು. ಅಷ್ಟರೊಳಗೆ ಇವರು ಮಾಡಿದ್ದಾರೆ. ಮಾಡಿದಾಗಲಿಂದ ನಾನು ಇದು ಆಸ್ತಿ ಅಲ್ಲ, ಓಣಿಗೊಂದು ಬೀದಿಗೊಂದು ಮಾಡ್ಕೊತ ಹೋಗೋಕ್ಕೆ ಆಸ್ತಿ ಅಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನಾಥಾಶ್ರಮ ತೆರಿಬಾರ್ದಂಥ ಒಂದು ಸಂಸ್ಕೃತಿಯಲ್ಲಿ ಇದೆ. ಆದರೆ ಇಲ್ಲಿ ನಿಜವಾದ ಅನಾಥರು, ನಿರ್ಗತಿಕರು, ಬುದ್ಧಿಮಾಂದ್ಯರವರು, ಕುಟುಂಬದಿಂದ ಯಾರು ಮಕ್ಕಳಿಲ್ಲ, ಗಂಡ ಇಲ್ಲದ ಹೆಂಡತಿ ಆಗಲಿ, ಹೆಂಡತಿ ಇಲ್ಲದ ಗಂಡ ಆಗಲಿ, ಆಮೇಲೆ ಮಕ್ಕಳು ಹುಟ್ಟಲಾರ್ದಂಥವ್ರು, ಅಂಥವ್ರಿಗೆ ಮಾತ್ರ ಇಲ್ಲಿ ಆಶ್ರಯ ಕಲ್ಪಿಸ್ತಾ ಬಂದಿದ್ದೀವಿ ನಾವು. ಹಾಗಾಗಿ ಇಲ್ಲಿರೋವಂಥ ಯಾರು ಕುಟುಂಬ ಇದ್ದವರಲ್ಲ, ಆಲ್ಮೋಸ್ಟು ಕುಟುಂಬ ಇಲ್ದವರೇ ಇದ್ದಾರೆ. ಅಂಥವ್ರಿಗೆ ನಾವು ಆಶ್ರಯ ಕಲ್ಪಿಸ್ತಾ ಇದ್ದೀವಿ. ನಮ್ಮ ಸ್ವಾಮಿಯವರ ಹೇಳಿದ್ರಾಗಲೇ ಅದು 80 ಜನನ ವಾಪಸ್ ಕಳಿಸಿದ್ದೀವಿ. ಹಂಗೆ ಒಂದು 30 ಜನನ ನಾವೇ ಅಂತ್ಯಕ್ರಿಯೆ ನಾವೇ ಮಾಡಿದ್ವಿ. ಅವರಿಗೆ ನಾವೇ ಮಗ ಆಗಿ, ಮೊಮ್ಮಗಾಗಿ, ಅಣ್ಣ ತಮ್ಮರಾಗಿ ನಾವೇ ಅಂತ್ಯಕ್ರಿಯೆಗಳನ್ನ ನೆರವೇರಿಸಿದ್ದೀವಿ. ಹಾಗಾಗಿ ನಮಗಿದೊಂದು ಆಸೆ. ರಸ್ತೆ ಪಕ್ಕದಲ್ಲಿ ಯಾರೇ ಕಂಡ್ರೂ ಕೂಡ ನನಗೆ ಫೋನ್ ಮಾಡ್ತಾರೆ, ಅಶೋಕ್ ಹಿಂಗೊಬ್ಬತ್ತ ಹೊಂಟಿದ್ದಾನೆ ನೋಡಪ್ಪ ಅಂತ.
ಆಯ್ತಂತ ರಾತ್ರಿ 10:30 11 ಕೂಡ ನಾವು ಹೋಗಿ ಕರ್ಕೊಂಬಂದು ರಾತ್ರಿ 11 ಗಂಟೆಗೆ ಕೂಡ ಅದಕ್ಕೆ ಸ್ವಚ್ಛ ಮಾಡಿ ಸ್ನಾನ ಮಾಡಿಸಿದ್ದು ಟೈಮ್ ಕೂಡ ಇದೆ ರೀ. ರಾತ್ರಿ 12 ಗಂಟೆ ತನಕ ಇಲ್ಲಿ ನಾವು ನೋಡ್ಕೊಂಡ್ರು ಮತ್ತೆ ಬೆಳಗ್ಗೆ 3 ಗಂಟೆಗೆ ಎದ್ದು ನಾನು ನನ್ನ ವೈಯಕ್ತಿಕ ಜೀವನ ಹಾಲಿನ ವ್ಯಾಪಾರಕ್ಕೆ ನಾನು ಅಟೆಂಡ್ ಆಗ್ಬೇಕು. ಹಾಗಾಗಿ ಅದನ್ನು ಮಾಡ್ಕೊತಾನೆ ಸಮಾಜಕ್ಕೆ ನಮ್ಮಿಂದ ಸಮಾಜ ನಮಗೇನು ಕೊಟ್ಟಿದೆ ಅಂತಲ್ಲ, ನಾವು ಸಮಾಜಕ್ಕೆ ಏನು ಕೊಡ್ತಾ ಇದೀವಿ ಅನ್ನೋದು ಕೂಡ ಮುಖ್ಯ ಅನ್ನೋದು ನನ್ನ ಉದ್ದೇಶ. ಆಸ್ತಿ ಐಶ್ವರ್ಯ ಎಲ್ಲ ಇದ್ದು ಮಾಡೋದಲ್ಲ, ಮನಸ್ಸಿನಿಂದ ಮಾಡಬೇಕಲ್ಲ, ಅದೇ ಮುಖ್ಯ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾನು ದುಡಿಮೆಯಲ್ಲಿ ಒಂದು 2% ಅವತ್ತೊಂದು 1,000 ರೂಪಾಯಿ ದುಡಿದ್ರೆ ಅದರಲ್ಲಿ 200 ರೂಪಾಯಿ ತೆಗೆದು ಈ ಸೇವೆಗೆ ಅಂಕಿತ ಮಾಡ್ತಾ ಇದ್ದೀನಿ. ಅದ್ರಂಗೆ ತಾವು ಕೂಡ ದಾನಿಗಳು ಕೂಡ ಹಂಗೆ ಮಾಡ್ತಾ ಇದ್ದಾರೆ. ಹಿಂಗ ತೊಂದರೆ ಇದೆ ಈ ಕೆಲಸ ಇಂಥವ್ರಿಗೆ ಓದೋಕ್ಕಾಗಲಿ ಆಶ್ರಮಕ್ಕಾಗಲಿ ಯಾರಿಗೇನ ತೊಂದರೆ ಇದೆ ಅಂತ ನಾನು ಯಾರನ್ನ ಒಬ್ಬ ದಾನಿಗಳಿಗೆ ನನ್ನ ಮಾತಿನಿಂದ ಹೇಳಿದೆ, ಅವರು ಇಲ್ಲ ಅಂತ ಇವತ್ತಿಗೂ ಅಂದಿಲ್ಲ, ಸಹಾಯ ಮಾಡ್ತಾ ಬಂದಿದ್ದಾರೆ. ಹಂಗಾಗಿ ಏನು ತೊಂದರೆ ಇಲ್ಲ. ಸ್ವಲ್ಪ ಇದ್ರದಂದ್ರೆ ತೊಂದರೆ ಇರೋದು ಅಂದ್ರೆ ಅಷ್ಟೇ, ಸ್ವಂತ ಜಾಗ ಸ್ವಲ್ಪ ಇನ್ನು ಸಾಲದಲ್ಲಿನೂ ಆಶ್ರಮ ನಡೀತಾ ಇದೆ. ಹಾಗಾಗಿ ದಾನಿಗಳು ಸ್ವಲ್ಪ ಇನ್ನೂ ಹೆಚ್ಚಿನ ಸಹಕಾರ ಮಾಡಿದರೆ ಇದು ಶಾಶ್ವತ ಆಗತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ಉದ್ದೇಶ ಚೆನ್ನಾಗಿದೆ ಸರ್, ಬಟ್ ನಾಳೆ ಜನ ಜಾಸ್ತಿ ಆದಾಗ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಅದೇ ಕಷ್ಟ ಆಗ್ತಾ ಇದೆ, ಯೋಚನೆ ಮಾಡ್ತಾ ಇದ್ದೀವಿ. ಸ್ವಂತ ಜಾಗ ಇದ್ದರೆ ಇನ್ನು ಎಷ್ಟು ಅನಾಥರಿದ್ರೂ ನಾವು ಅವ್ರು ಸಾಕೋ ಅಂತ ಫಿಸಿಕಲ್ ಆಗಿ ಇದ್ದೀವಿ, ಫೈನಾನ್ಷಿಯಲ್ ಆಗಿ ವೀಕ್ ಇದ್ದೀವಿ. ಸರ್ಕಾರ, ಸಾರ್ವಜನಿಕರು, ದಾನಿಗಳು ಸಹಕಾರ ಇದ್ದರೆ ಇನ್ನು ಹೆಚ್ಚಿಗೆ ಮಾಡುವಂಥ ಶಕ್ತಿ ನಮ್ಮಲ್ಲಿ ಬರುತ್ತೆ. ನಾವು ವೈಯಕ್ತಿಕ ಮಾಡ್ತೀವಿ ಸೇವೆ, ಕೆಲಸದಲ್ಲಿ ಇಳಿದು ನಾವೇ ಸ್ವತಃ ಸೌರ ಮಾಡಿಸಿ ಸ್ನಾನ ಮಾಡಿಸಿ ಕೆಲಸ ಮಾಡೋವಂಥ ಖುಷಿ ಅದರಲ್ಲಿ ನಮಗಿದೆ, ಅದನ್ನು ನಾವು ಮಾಡ್ತೀವಿ. ಫೈನಾನ್ಷಿಯಲ್ ಆಗಿ ಅಂದರೆ ಆರ್ಥಿಕವಾಗಿ ಸಹಾಯ ಬೇಕಾಗಿದೆ ಇದಕ್ಕೆ ಭಾಳ. ಹಂಗಾಗಿ ಸ್ವಂತ ನೆಲೆ ಆಗಿಬಿಟ್ರೆ ಇನ್ನು ನಾವು ಖುಷಿಲಿಂದ ಇನ್ನು ಹೆಚ್ಚಿಗೆ ಕೆಲಸ ಮಾಡ್ತೀವಿ. ಇನ್ನು ಎಷ್ಟು ಜನ ಅನಾಥರು ಅಂತ ಸಿಕ್ಕರು ಕೂಡ ಅವರು ನಾವು ನಮ್ಮ ಕುಟುಂಬ, ನಮ್ಮ ಅಣ್ಣ ತಮ್ಮರು, ನಮ್ಮ ತಾತ ಅಜ್ಜಿ ಅಪ್ಪ ಅಮ್ಮ ಅಂತಾನೆ ನೋಡ್ಕೊತೀವಿ. ಇಲ್ಲ ಸರ್, ನಾವು ಇವತ್ತು ಎಲ್ಲ ನೀವು ಬಂದು ನಿಮ್ಮ ಆಶ್ರಮ ನೋಡಿದಾಗ ನಮ್ಗೆ ಅನಿಸಿದ್ದೇನೆಂದರೆ ನೀವು ಪಾಪ ಮಾಡೋಕ್ಕೆಲ್ಲ ರೆಡಿ ಇದ್ದೀರಾ. ನೀವು ಹೇಳಿದ್ರಿ ಇವಾಗ 10:30-11 ಗಂಟೆಗೆ ನಾವು ರಾತ್ರಿ ಫೋನ್ ಮಾಡಿದ್ರು ಅವ್ರು ಕರ್ಕೊಂಬರ್ತೀವಿ, ಎನಿ ಟೈಮ್ ಆದ್ರೂ 24x7 ಥರ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಿ. ಬಟ್ ನಾವು ಈ ಜಾಗ ನೋಡಿದಾಗ ನಮ್ಗೆ ಅನಿಸಿದ್ದು ಹೆಂಗೆ ಗೊತ್ತಾ ಸರ್, ಇಷ್ಟು ಚಿಕ್ಕ ಜಾಗ. ಆಮೇಲೆ ಇನ್ನೊಂದೇನು, ನಾಳೆ ಇವಾಗ 55-60 ಜನ ಇದ್ದಾರೆ ಅಂದರೆ ನೀವು ತಾವಂದ್ರಿ, ನಾಳೆ ಜಾಸ್ತಿ ಜನ ಬಂದಾಗ ಸಪೋಸ್ ಒಂದೇ ಟೈಮಿಗೆ ಒಂದು 25-30 ಜನ ಬಂದಾಗ ಆ ಒಂದು ಯಾವ ಥರ ನೀವು ಸ್ಪಂದಿಸ್ತೀರಾ ಅನ್ನೋದು ನಂಗೆ ಡೌಟ್ ಆಗಿದೆ ಸರ್. ಈಗ ಕಷ್ಟ ಆಗತ್ತೆ ರೀ, ಯಾಕಂದರೆ ಸ್ವಂತ ಜಾಗ ಆಗ್ಬೇಕು ಫಸ್ಟ್. ಇದಕ್ಕೆ ಸ್ವಲ್ಪ ದಾನಿಗಳು ಸಹಕಾರ ಕೊಟ್ಟರೆ ಅವಾಗ ನಾವು ಸ್ಪಂದನೆ ಮಾಡೋಕೆ ಅವಕಾಶ ಇರುತ್ತೆ ರೀ. ಹಂಗಾಗಿ ಭಾಳ ಒಂದೇ ಅಷ್ಟಕ್ಕೂ ಈ ಇರೋ ಜನಕ್ಕೆ ನೋಡಿದರೆ ನೀವು ಇಟ್ರೆ ಆಗ್ಬಿಟ್ಟಿದೆ ಪ್ಲೇಸ್, ಆಗ್ತಾ ಇಲ್ಲ. ಇದೊಂದು ಬಾಡಿಗೆ ಜಾಗದಲ್ಲಿ ಇಷ್ಟು ಒಂದು ದಾನಿಗಳು ಸಹಕಾರದಿಂದ ಇಷ್ಟು ನಡೆಸ್ತಾ ಇದೀವಿ ಅಂತಂದರೆ ಸ್ವಂತ ಜಾಗ ಇದ್ರೆ ಎಷ್ಟು ಜನ ಮಾಡ್ತೀವಿ ಅನ್ನೋ ಒಂದು ಧೈರ್ಯ ನಮಗಿದೆ. ಆ ಸ್ವಂತ ಜಾಗ ಆಗ್ಬೇಕಂದ್ರೆ ಸರ್ಕಾರ ಬೇಕು, ಸರ್ಕಾರದ ಸಪೋರ್ಟ್ ಬೇಕು, ದಾನಿಗಳು ಸಹಕಾರ ಬೇಕು. ಹಾಗಾಗಿ ಇವೆರಡೂ ಇದ್ದರೆ ಮಾತ್ರ ನಾವು ಈ ಬಂಡಿನ ಎಳೆಯೋಕೆ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ನಾನು ಚನ್ನಬಸವೇಶ್ವರ ಸ್ವಾಮಿ ಜೋಡೆತ್ತಾಗಿ ಹೋಗ್ತಾ ಇದ್ದೀವಿ. ಹಾಗೆ ಇದನ್ನ ಮುಂದುವರಿಸ್ಬೇಕಂತ ಇದ್ದರೆ ದಾನಿಗಳು ಸಹಕಾರ ಬೇಕನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಸುತ್ತ ಒಂದು ಎಲ್ಲಿದ್ದರೂ ಕೂಡ ನಮ್ಮ ಆಶ್ರಮಕ್ಕೆ ಸಂಪರ್ಕಿಸ್ಬೋದು. ನಮ್ಮ ಫೋನ್ ನಂಬರು ಬಂದು 98 44 55 5 839. ಈ ನಂಬರಿಗೆ ಸಂಪರ್ಕಿಸಿ ನಾವು ಅವ್ರನ್ನ ಜೋಪಾನ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಸೇವೆ ನಮ್ಮದು, ಪುಣ್ಯ ನಿಮ್ಮದಾಗಿರಲ್ಲ ಅನ್ನೋದು ನನ್ನ ಉದ್ದೇಶ. ಓಕೆ, ಧನ್ಯವಾದ ಸರ್ ಮಾತಾಡಿದ್ದಕ್ಕಾಗಿ. ಸರ್, ಈ ಚಾನಲ್ ಮುಖಾಂತರ ಸರ್ಕಾರಕ್ಕೆ, ನಮ್ಮ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಚಿಕ್ಕ ಮನವಿ, ತಾವೆಲ್ಲ ಇಷ್ಟು ದಿನ ಮಾಡ್ತಾ ಬಂದಿದ್ದೀರಿ, ಆದರೂ ಇನ್ನೂ ಇದು ಆಗ್ತಾ ಇಲ್ಲ. ಇಲ್ಲಿರುವಂಥ ಜನರಿಗೆ ಅದಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೇವೆಗೆ ಅವಕಾಶ ಕಲ್ಪಿಸ್ಬೇಕಂತೇಳಿ ದಾನಿಗಳಲ್ಲಿ ನಮ್ಮ ಪೊಲೀಸ್ ಟಿವಿ ವತಿಯಿಂದ ನನ್ನ ಮನವಿ. ಹಾಗೂ ಸರ್ಕಾರದವರು ಕೂಡ ಅಧಿಕಾರಿಗಳು ಗಮನದಲ್ಲಿಟ್ಟುಕೊಂಡು ತಾವು ಈ ಆಶ್ರಮವನ್ನು ಇನ್ನು ಸ್ವಂತ ಜಾಗ ಕಲ್ಪಿಸ್ರಿ ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ ನನ್ನ ಮನವಿ, ಹಾಗೂ ದಾನಿಗಳಿಗೂ ಕೂಡ ನನ್ನ ಮನವಿ. ನಮಸ್ಕಾರ. ಓಕೆ ಸರಿ, ಧನ್ಯವಾದ ಸರ್.
ತಮ್ಮೆಲ್ಲ ಇಷ್ಟು ನಿಮ್ಮ ಆಶ್ರಮದ ಬಗ್ಗೆ ನಮಗೆ ತಿಳಿಸಿದ್ದಕ್ಕಾಗಿ. ಸೊ ವೀಕ್ಷಕರೇ ಕೇಳಿದ್ರಲ್ಲ, ಈ ಆಶ್ರಮದ ಕಾರುಣ್ಯ ಆಶ್ರಮದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಶೋಕ್ ನಲ್ಲ ಸರ್ ಅವರಿಗೆ ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತಿದ್ದೀವಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಾರುಣ್ಯ ಆಶ್ರಮದಲ್ಲಿ. ಇದರ ಬಗ್ಗೆ ನಮ್ಮ ಮಾಲೀಕರಾದಂಥ, ಈ ಸಂಸ್ಥೆಯ ಕಾರುಣ್ಯ ಆಶ್ರಮದ ಮಾಲೀಕರಾದಂಥ ಶ್ರೀ ಚನ್ನಬಸವ ಸ್ವಾಮಿ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಈ ಸಂಸ್ಥೆಯ ಬಗ್ಗೆ ಸ್ವಲ್ಪ ಏನೋ ಮಾಹಿತಿ ಅಥವಾ ಇದು ಸ್ಟಾರ್ಟಪ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರು ನಡೆದು ಬಂದಂಥ ದಾರಿ. ಯಾಕಂದರೆ ಈ ಒಂದು ಕಾರುಣ್ಯ ಆಶ್ರಮ ಅನ್ನೋದು ನಡೆಸೋದಷ್ಟು ಸರಳ ಇಲ್ಲ. ಸೊ ಅದಕ್ಕೆ ನಮ್ಮ ಜೊತೆಗಿದ್ದಾರೆ ಮಾಲೀಕರಾದಂಥ ಶ್ರೀ ಚನ್ನಬಸವ ಸ್ವಾಮಿ ಹಿರೇಮಠ ಅವರು. ಅವ್ರ ಬಾಯಿಂದನೇ ಏನು ಹೇಳ್ತಾರೆ ಈ ಆಶ್ರಮದ ಬಗ್ಗೆ, ಇಲ್ಲಿ ವಾತಾವರಣದ ಬಗ್ಗೆ. ಸೊ ಅವರಿಂದ ತಿಳ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾರೂ ಮಾಲೀಕರಲ್ಲ, ಯಾರೂ ವಾರಸ್ದಾರಲ್ಲ. ನಾನು ಸುಮಾರು ಇದನ್ನು ಒಂದು 6 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆ. ನನ್ನ ಹೆಸರು ಚನ್ನಬಸಯ್ಯ ಅಂತೇಳಿ, ನಮ್ಮ ತಂದೆಯವರ ಹೆಸರು ಅಮರಯ್ಯ ಸ್ವಾಮಿ ಅಂತ, ನಮ್ಮ ತಾಯಿಯವರು ಈರಮ್ಮ ಅಂತ. ನಮ್ಮ ತಂದೆ ತಾಯಿಗೆ ನಾವು 4 ಜನ ಮಕ್ಕಳು. 4 ಜನ ಮಕ್ಕಳು, ನಾನೊಬ್ಬನೇ ಹಿರಿ ಮಗ, 3 ಜನ ತಂಗಿಯಂದರು. ನಮ್ಮ ತಂದೆಯವರು ಭಾಳ ಕಡುಬಡತನದ ಪರಿಸ್ಥಿತಿಯಲ್ಲಿ ನಮಗೆ ಆವಾಗಿನ ಸ್ಥಿತಿಗೆ ಅನುಸಾರವಾಗಿ ಸುಮಾರು PUC ತನಕ ನನ್ನ ಓದಿಸಿದ್ರು. ಭಾಳ ಕಡುಬಡತನದ ಪರಿಸ್ಥಿತಿಯಲ್ಲಿ. ಮತ್ತು ವಿಶೇಷವಾಗಿ ಏನಂತಂದರೆ, ನಮ್ಮ ಈ ಭಾಗದಲ್ಲಿ ಜಂಗಮರು ಅಂತಂದರೆ ಸ್ವಾಮಿಯರಿಗೆ, ಐನ್ಯರಿಗೆ ಜಂಗಮರು ಅಂತಾರೆ. ಈ ಜಂಗಮ ಸಂಸ್ಕೃತಿನೇ ಹೊಂದಿರುವಂಥ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾನೊಬ್ಬ ಜಂಗಮನಾಗಿ, ನಾನು ಚಿಕ್ಕ ವಯಸ್ಸಿನಲ್ಲೂ ಕೂಡ ಯಾರಾದರೂ ಮನೆ ಹತ್ರ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡೋದು ಮತ್ತು ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗುವಂಥದ್ದು ಭಾಳ ಮಾಡ್ತಾಯಿದ್ದೆ. ಇಂಥ ಒಂದು ನನ್ನ ಒಂದು ಚಟುವಟಿಕೆಗಳನ್ನು ನನ್ನ ತಂದೆಯವರು ಗಮನಿಸ್ತಾ ಇದ್ದರು. ಇಂಥ ನಿಟ್ಟಿನಲ್ಲಿ ನಾವು ಬರ್ತಾ ಏನಾಯ್ತಂದರೆ, ಎಲ್ಲ ಹಳ್ಳಿ ಮನೆಗೆ ಹೋಗಿ ಕಣಗಳು ಈ ಥರ ಎಲ್ಲ ಮಾಡ್ತಾಯಿದ್ವಿ. ಅಂದರೆ ಬೆಳೆ ಬೆಳೆದಾಗ ರೈತರು ಅವ್ರ ಕಣಗಳಿಗೆ ಹೋಗೋದು, ಅವ್ರೇನೋ ಒಂದಿಷ್ಟು ಭತ್ತ ಜೋಳ ಬೆಳೆದಿದ್ದೆಲ್ಲ ಕೊಡ್ತಾಯಿದ್ರು. ಅದನ್ನು ಕೂಡ ಅವತ್ತಿನ ದಿನ ನಾವು ಇನ್ನೊಬ್ರಿಗೆ ಉಪಯೋಗ ಆಗಲಿ ಎನ್ನುವ ಒಂದು ದೇವೋದ್ದೇಶದಿಂದ ಹಲವಾರು ಜನರಿಗೆ, ನಮ್ಮೂರಲ್ಲಿ ಈಗ ಇಲ್ಲಿಂದ ಒಂದು 15 ಕಿಲೋಮೀಟರ್ ನಮ್ಮೂರು ಅರೇಟ್ನೂರು ಅಂತೇಳಿ, ಅಲ್ಲಿ ನಮ್ಮ ತಂದೆಯವರು ಕೂಡ ಆದಿಶಕ್ತಿ ದ್ಯಾವಮ್ಮ ದೇವಿ ಅರ್ಚಕರಾಗಿದ್ದರು. ಅಲ್ಲಿ ಶುಕ್ರವಾರ ಮಂಗಳವಾರ ದಿನ ಭಾಳ ಭಕ್ತಾದಿಗಳು ಬರ್ತಾರೆ, ದೇವಿ ಆರಾಧಕರು ಭಕ್ತಾದಿಗಳು ಬರ್ತಾರೆ. ಆ ಒಂದು ಮಂಗಳಾರತಿ ತಟ್ಟೆಗೆ ಹಾಕುವಂಥ ಒಂದು ಕಾಣಿಕೆ ಆಗಿರ್ಬೋದು ಅಥವಾ ದವಸ ಧಾನ್ಯ ಆಗಿರ್ಬೋದು, ಬರೀ ನಮಗೆ ಅಷ್ಟೇ ಅಲ್ಲ, ಇಂಥ ಒಂದು ಇನ್ನೊಬ್ಬರಿಗೂ ಕೂಡ, ಅನಾಥ ಜೀವಿಗಳಿಗೆ, ನೆಲೆಯಿಲ್ಲದ ಜೀವಿಗಳಿಗೆ, ನೊಂದ ಜೀವಿಗಳಿಗೆ ಒಂದು ಹಸಿವು ನೀಗಿಸಲು ಕಾರಣ ಆಗಲಿ ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಿರಂತರ ಒಂದು ಸಾಮಾಜಿಕ ಚಟುವಟಿಕೆಯನ್ನು ಹಮ್ಮಿಕೊಳ್ತಾ ಇದ್ವಿ ನಮ್ಮ ಕುಟುಂಬದಿಂದ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಭಾಗದಲ್ಲಿ ಎಷ್ಟೋ ಜನರನ್ನ ನಾವೆಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಮತ್ತು ರಸ್ತೆ ಬದಿಯಲ್ಲಿ ಹಲವಾರು ಜನ, ಈ ರುದ್ರು ಆಗಿರ್ಬೋದು ಅಥವಾ ಅರೆನಗ್ನ ಸ್ಥಿತಿಯಲ್ಲಿ ಓಡಾಡುವಂಥ ಬುದ್ಧಿಮಾಂದ್ಯರು ಕೂಡ ಆಗಿರ್ಬೋದು, ಅವರನ್ನು ನೋಡಿದಾಗ ನಮಗೆ ಒಂದು ಭಾಳ ನೋವು ಅನಿಸ್ತಾ ಇತ್ತು. ಅವ್ರಿಗೂ ನಾವು ಎಲ್ಲ ಇಷ್ಟಿದ್ದು, ನಮಗೆ ಕುಟುಂಬ ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ಒಂದು ಕೊರತೆ ಇರ್ತವೆ, ಇವ್ರಿಗೆ ಎಲ್ಲ ಏನೂ ಇಲ್ಲ, ಹೆಂಗೆ ಇವ್ರ ಜೀವನ ಅನ್ನೋದೊಂದು ಕಲ್ಪನೆ ಇತ್ತು ನನಗೆ. ಈ ಒಂದು ಕಲ್ಪನೆಯ ಮಧ್ಯೆ ನನ್ನ ತಂದೆಯವರ ಒಂದು ಮಾರ್ಗದರ್ಶನದಂತೆ, ಆದರ್ಶದಂತೆ ನಾನು ಒಂದು ಈ ಥರ ಒಂದು ವೃದ್ಧಾಶ್ರಮ ಮಾಡಬೇಕು ಅಂಥೇಳಿ ನಮ್ಮ ತಂದೆಯವರ ಹತ್ರ ಪ್ರಸ್ತಾಪ ಮಾಡಿದಾಗ, ವೃದ್ಧಾಶ್ರಮ ಅಂದರೆ ಭಾಳ ಕಷ್ಟದ ಪರಿಸ್ಥಿತಿ, ಇದು ನಮ್ಮ ಕೈಲಿಂದ ಆಗಲ್ಲ, ದಯಮಾಡಿ ಬೇಡ ಅಂಥೇಳಿ ನಮ್ಮ ತಂದೆಯವರು ಅವತ್ತಿನ ದಿನ ತಿರಸ್ಕಾರ ಮಾಡಿದ್ರು. ಇಂಥ ನಿಟ್ಟಿನಲ್ಲಿ ನಾನೇನು ಮಾಡಿದೆ, ಇಲ್ಲ ಮಾಡಲೇಬೇಕು, ನಾನು ಒಬ್ಬ ಛಲಗಾರ. ನಾನು ಹೆಂಗೆ ಅಂತಂದರೆ, ನಾನು ಸ್ಕೂಲಲ್ಲಿ ಕೂಡ ಅಷ್ಟೇ, ನಾನು ಯಾವುದಾದ್ರೂ ಏನಾರು ಮಾಡಬೇಕಂದ್ರೆ ಮಾಡಲೇಬೇಕು, ಆ ರೀತಿ ಮನುಷ್ಯ. ನಮ್ಮ ತಂದೆ ತಾಯಿಯವರ ಒಂದು ದೇವೋದ್ದೇಶ ಏನಿತ್ತಂದರೆ, ನನಗೆ ಒಂದು 4ನೇ ಕ್ಲಾಸ್ ಇರುವಾಗ ಒಂದು ಮಾತು ಹೇಳಿದರು, ನೀನು ಕಸ ಹೊಡೆ ಕೆಲಸ ಸೇರಿದರೂ ಸಹಿತ ನಿನ್ನಂಗೆ ಯಾರು ಕಸ ಹೊಡೆದಿರಬಾರ್ದು, ಅಂಥ ಪ್ರಾಮಾಣಿಕ ಸತ್ಯ ನಿಷ್ಠೆಯಿಂದ ನೀನು ಇರಬೇಕು ಎನ್ನುವ ಒಂದು ಮಾತನ್ನು ನನಗೆ ಅವ್ರು ಹೇಳ್ತಾ ಇದ್ದರು. ಆ ಮಾತುಗಳನ್ನು ನಾನು ಪಾಲನೆ ಮಾಡ್ಕೊತ ನಾನು, ಮತ್ತು ನನಗೆ ಕೂಡ ಮದುವೆ ಮಾಡಿದರು. ನನಗೆ ಒಂದು 3 ಜನ
ನನಗೂ 3 ಜನ ಮಕ್ಕಳು, ಒಬ್ಬ ಹೆಣ್ಮಗಳು, 2 ಅವಳಿ ಜವಳಿ ಗಂಡು ಮಕ್ಕಳು ಇದ್ದರು. ಎಲ್ಲ ನಮ್ಮ ತಂದೆಯವರೇ ಕುಟುಂಬವನ್ನು ನಿರ್ವಹಿಸ್ತಾ ಬಂದಿದ್ದರು. ಇಂಥ ನಿಟ್ಟಿನಲ್ಲಿ ನಾವು 6 ವರ್ಷದ ಹಿಂದೆ ನಾನು ಒಬ್ಬರು ಬಂಗಿ ಮಂಜುನಾಥ್ ಅಂತೇಳಿ, ಇಲ್ಲಿ ಸಿಂಧನೂರಲ್ಲಿ ಒಬ್ಬರು ಮಂಜುನಾಥ್ ಅಂತೇಳಿ ಅವರು ನಾವೇನು ಮಾಡಿದ್ವಿ, ಅವ್ರನ್ನ ಕೇಳಿದೆ ನಾನು, ಅಣ್ಣ ಈ ಥರ ಒಂದು ವೃದ್ಧಾಶ್ರಮ ಮಾಡ್ಬೇಕಂತ. ಇಲ್ಲ ತಾತ, ನೀನು ಗ್ಯಾರಂಟಿ ಆಗುತ್ತಾ ಮಾಡು, ಅದಕ್ಕೇನು ನಾವೇನು ಸಪೋರ್ಟ್ ಬೇಕು ನಾವೆಲ್ಲ ಮಾಡೋಣ ಅಂತೇಳಿ ಅವರು ಧೈರ್ಯ ತುಂಬಿದರು. ಧೈರ್ಯ ತುಂಬಿದ ಸಂದರ್ಭದಲ್ಲಿ ಅವತ್ತಿನ ದಿನ ನಾವು ಕುಷ್ಟಗಿ ರೋಡಲ್ಲಿ ಇದ್ವಿ ಫಸ್ಟು. ಈಗ ನಾವು ಈ ಒಳಬಳ್ಳಾರಿ ರೋಡಿಗೆ ಶಿಫ್ಟ್ ಆಗಿದ್ದೀವಿ, 2 ವರ್ಷ ಆಗುತ್ತೆ, ಇನ್ನೊಂದು 1 ತಿಂಗಳು ಹೋದರೆ. ಅಲ್ಲಿದ್ದಾಗ ಅದಕ್ಕೆ ಸುಮಾರು ಒಂದು 30,000 ರೂಪಾಯಿ ಅಡ್ವಾನ್ಸ್ ಕೊಡೋದಿತ್ತು ಆ ಒಂದು ಕಟ್ಟಡಕ್ಕೆ. ಆವತ್ತಿನ ದಿನ ನಾನು ಮಂಜುನಾಥ್ ಕೂಡಿ, ಮಂಜುನಾಥ್ ಅವರು ಕೂಡ ಭಾಳ ಸಹಾಯ ಹಸ್ತವನ್ನು ಮಾಡಿದರು. ಆವತ್ತಿನ ದಿನ ನನ್ನ ಜೊತೆಗಿದ್ದರು. ಈ ಕಾರುಣ್ಯ ಹುಟ್ಟಲಿಕ್ಕೆ ಮೂಲ ಕಾರಣ ಅಂತ ಹೇಳ್ಬೇಕಂತಂದರೆ ಇವತ್ತು ನನ್ನ ತಂದೆಯವರು ಮಾರ್ಗದರ್ಶನ ಇದ್ದರು. ಈ ಕಾರುಣ್ಯಾಶ್ರಮ ಹುಟ್ಟಲಿಕ್ಕೆ ನಮ್ಮ ಬಂಗಿ ಮಂಜುನಾಥ್ ಅವರು ನಾನು ಇಬ್ಬರೇ ಅವತ್ತು ನಿರ್ಧಾರ ಮಾಡಿ ಕಾರುಣ್ಯಾಶ್ರಮ ನಾವು ಪ್ರಾರಂಭ ಮಾಡಿದ್ವಿ. ಪ್ರಾರಂಭದ ಹಂತದಲ್ಲಿ ನಾವೇನು ಮಾಡಿದ್ವಿ ಅಂದರೆ, ನಾವು ಒಂದು ಗದಗಿನ ಪುಟ್ಟರಾಜ ಗವಾಯಿಗಳದ್ದು ಒಂದು ಒಳಬಳ್ಳಾರಿ ಚನ್ನಬಸವೇಶ್ವರ ಒಂದು ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ಒಂದು 2 ಚಾಪೆ, 1 ದಿಂಬು ಅಷ್ಟೇ ಹಾಕಿದ್ವಿ. ಮತ್ತು ಬೇರೆ ಏನು ನಾವು ಮನೆಯಿಂದನೂ ಏನೂ ತಂದಿದ್ದಿಲ್ಲ. ಇಂಥ ನಿಟ್ಟಿನಲ್ಲಿ ಬರ್ತಾ ನಮ್ಮ ಸಹೋದರ ಆದಂಥ ನಮ್ಮ ಅಶೋಕ್ ನಲ್ಲ ಅವರೆಲ್ಲ ಹಾಲಾಗ್ತಾಯಿದ್ರು. ಅವರು ಕೂಡ ಆವಾಗಿನ ಸ್ಥಿತಿಯಲ್ಲಿ ಇಲ್ಲಿ ಉಳಿದದ್ದು ಅಡಿಗೆಯನ್ನು ಬೇರೆ ಬೇರೆ ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಹಂಚೋದನ್ನು ಮಾಡ್ತಾಯಿದ್ರು. ಮತ್ತು ಅವ್ರಿಗೂ ಕೂಡ ಒಂದು ಸಮಾಜ ಸೇವೆಯ ಒಂದು ಕಳಕಳಿ, ಸಾಮಾಜಿಕ ಕಳಕಳಿ ಇತ್ತು. ಅಂಥವ್ರನ್ನ ನಾನು ಪರಿಚಯ ಮಾಡಿಕೊಂಡು ತದನಂತರ ಅವಿನಾಶ್ ದೇಶಪಾಂಡೆ ಅಂತೇಳಿ ಇನ್ನೊಬ್ಬರು ಕೂಡ, ಅವ್ರನ್ನೂ ಕೂಡ ನಾನು ಪರಿಚಯ ಮಾಡ್ಕೊಂಡಾಗ ನಾನು ಹಿಂಗೆ ಬರ್ತಾ ಅವ್ರನ್ನೆಲ್ಲರನ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರಿಗೆ ಈ ಥರ ಅಂತೇಳಿ ಕರ್ಕೊಂಬಂದು ತೋರಿಸಿದಾಗ ಅವ್ರಿಗೂ ಕೂಡ ಇದ್ರ ಕಾರುಣ್ಯಾಶ್ರಮದ ಭಾಳ ಪ್ರೀತಿ, ಅಭಿಮಾನ, ಗೌರವ ಹೆಚ್ಚಾದಂಥ ಸಂದರ್ಭದಲ್ಲಿ ನನ್ನ ಕೆಲವೊಬ್ಬರು ಎಲ್ಲ ನನ್ನ ಅಣ್ಣ ಅಂತ ಬಂದರು, ನನ್ನ ಹತ್ರ ತಮ್ಮ ಅಂತ ಬಂದರು, ಮಾವ ಅಂತ ಬಂದರು, ಅಳಿ ಅಂತ ಬಂದರು, ನಾವು ನಮ್ಮ ಸಮಾಜ ಜಂಗಮ ಸಮಾಜ ಅಂತಲೂ ಬಂದರು. ಅವರೆಲ್ಲರಿಗೂ ಕೂಡ ಆಶ್ರಯ ಕೊಟ್ಟು ಅವ್ರಿಗೆ ಏನು ಮಾಡಿದೆ ಅಂತಂದರೆ, ಜೀವನದಲ್ಲಿ ಇನ್ನೊಬ್ಬರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ನೊಂದವರ ಬಾಳಿಗೆ ನಾವು ನಮ್ಮ ಕೈಲಿಂದ ಆಗದೇ ಇದ್ದರೂ ಪರವಾಗಿಲ್ಲ, ನಮ್ಮ ಜಂಗಮ ಸಂಸ್ಕೃತಿಯ ಒಂದು ಸಂಸ್ಕೃತಿಯನ್ನು ಪರಂಪರೆಯನ್ನು ನಾವೆಲ್ಲ ಮೈಗೂಡಿಸ್ಕೊಂಡು ಇನ್ನೊಬ್ಬರ ಸಲುವಾಗಿ ಜೋಳಿಗೆ ಹಾಕಿ ಬದುಕಿಸ್ಬೇಕು ಎನ್ನುವ ಒಂದು ಪಾಠವನ್ನು ನಾನು ಕಳಿಸಿಕೊಟ್ಟಿದ್ದೀನಿ ಅನ್ನುವ ಹೆಮ್ಮೆ ನನಗಿದೆ. ಇವತ್ತು ನನ್ನ ಸಮಾಜದವರು ಸುಮಾರು 4-5 ಜನ ನನ್ನ ಹತ್ರ ಬಂದರು. ಈಗಾಗಲೇ ಹೇಳಿದೆ ಸಂಬಂಧಗಳನ್ನು ಯಾವ ರೀತಿ ಅಂತಂದರೆ, ಬಂದಾಗ ಅವ್ರಿಗೆಲ್ಲ ಕೊಟ್ಟೆ. ಈಗ ಅವರು ಕೂಡ ಬೇರೆ ಬೇರೆ ಸಂಸ್ಥೆಗಳನ್ನು ಹುಟ್ಟಾಕ್ಯಾರ, ಅಲ್ಲಿ ಕೂಡ 20 ಜನ ಬದುಕ್ತಾರ. ನನಗೆ ಹೆಮ್ಮೆ ಇದೆ. ಆದರೆ ನಾನು ಯಾವತ್ತೂ ಒಬ್ಬ ಗುರುವು ನನಗೆ ವಿದ್ಯೆ ಕೊಟ್ಟ ಗುರುವು, ಬುದ್ಧಿ ಕೊಟ್ಟ ಗುರುವು, ಸಹಾಯ ಮಾಡಿದ ಗುರುವು, ನನ್ನ ಅರ್ಥ ಮಾಡಿಕೊಂಡ ಸ್ನೇಹಿತನೂ ಕೂಡ ಗುರುವೇ. ಇಂಥವ್ರನ್ನ ಮರೆಯಬಾರ್ದು. ಮಾನವೀಯತೆ ಅಂತಂದರೆ ಮಾನವೀಯತೆಯ ಮಂದಿರ ನಮ್ಮ ಭಾರತ. ಇಂಥ ಮಾನವೀಯತೆಯ ಮಂದಿರದಲ್ಲಿ ಹಲವಾರು ಅನುಭವಗಳು ಕೂಡ ಆಗಿದ್ದಾವೆ. ಈಗಾಗಲೇ ನಾನು ಅರೇಟ್ನೂರಲ್ಲಿ ನಮ್ಮದೊಂದು ಕುಗ್ರಾಮ ಊರು, ಅಲ್ಲಿ ಅವಿದ್ಯಾವಂತರೇ ಜಾಸ್ತಿ. ಇಂಥ ನಿಟ್ಟಿನಲ್ಲಿ ಅಲ್ಲಿ 1ನೇ ತರಗತಿಯಿಂದ 4ನೇ ತರಗತಿ ತನಕ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. 5ನೇ ತರಗತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲಬನೂರಲ್ಲಿ 7ನೇ ತರಗತಿ ತನಕ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. 8ನೇ ತರಗತಿಯಿಂದ 10ನೇ ತರಗತಿ ತನಕ ಹೈಸ್ಕೂಲು ಪ್ರೌಢಶಾಲೆ ಅಲಬನೂರಲ್ಲಿ ವ್ಯಾಸಂಗ ಮಾಡಿದಾಗ ನಾನು ಮತ್ತೆ ಸಿಂಧನೂರಲ್ಲಿ ಬಂದು ಪ್ರಥಮ ವರ್ಷದಲ್ಲಿ ಶಂಕರ್ ಟ್ರಸ್ಟ್ ಕಾಲೇಜ್ ಓಪನ್ ಆಗಿತ್ತು. ಪ್ರಥಮ ವರ್ಷದಲ್ಲಿ ಪ್ರಥಮ PUC ವಿದ್ಯಾರ್ಥಿಯಾಗಿ ಕೂಡ ನಾನು ಅಲ್ಲಿ ಕಲಾ ವಿಭಾಗದಲ್ಲಿ 2 ವರ್ಷ ನಾನು ಅಲ್ಲಿ ವಿದ್ಯಾಭ್ಯಾಸನೂ ಮಾಡಿದೆ. ಮತ್ತು ತದನಂತರ ಏನು ಮಾಡಿದೆ, 2 ವರ್ಷ PUC ಮುಗಿಸಿದ ತಕ್ಷಣ ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ನಾನು ವೃತ್ತಿಪರ ಶಿಕ್ಷಣ ತಗೊಂಡೆ. ಯಾಕಂದರೆ ಯಾವುದೋ ಒಂದು ವೃತ್ತಿಪರ ಶಿಕ್ಷಣದಲ್ಲಿ ಆದ್ರೂ ನಾನು ಏನಾದರೂ ಮಾಡಬಲ್ಲೆ ಅಂತ ತಿಳ್ಕೊಂಡು. ಆದರೆ ಅವತ್ತಿನ ದಿನ ನನ್ನ ತಂದೆ ತಾಯಿ ಭಾಳ ನನಗೆ ಸಹಕಾರ ನೀಡಿದರು. ನನ್ನ ಯಾವುದೇ ಆಸೆಗಳನ್ನು ನನ್ನ ಈಡೇರಿಸಲು ಪ್ರಯತ್ನ ಮಾಡಿದರು. ಆದರೆ ನನ್ನ ತಂದೆ ತಾಯಿಗಳು ಕಂಡಂಥ ಕನಸಿಗೆ ನಾನು ಕೆಲವೊಂದು ಟೈಮಲ್ಲಿ ಸಹವಾಸ ದೋಷದಿಂದ ಅವ್ರನ್ನ ಕನಸಿಗೆ ಕೆಸರೇರಿಸುವಂಥ ಕೆಲಸನೂ ಕೂಡ ನಾನು ಮಾಡ್ತಾಯಿದ್ದೆ. ಅಂದರೆ ನಾನು ಯಾರಿಗೂ ಸಮಾಜಕ್ಕೇನು ಇದಿಲ್ಲ, ಹಿಂಗೆ ಹಾರ್ಟ್ಲಿ ಫೇಲವರ್ ಅಂತಾರಲ್ಲ, ನಂಬೋದು. ಇದೆಲ್ಲ ಸ್ನೇಹ ಬಳಗದಿಂದ ಯಾವುದೋ ಒಂದು ರೀತಿಯಲ್ಲಿ ರಾಜಕೀಯಕ್ಕೆ ಕಾಲಿಟ್ಟ ನಂತರ ನಮಗೆ ನೆಮ್ಮದಿ ಯಾವುದು ಕೂಡ ಸಮಾಜದ ಒಂದು ಇದರಲ್ಲಿ ಹಲವಾರು ಅನುಭವಗಳು ಕೂಡ ಆದವು. ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ಎನ್ನುವ ಕುಟುಂಬವನ್ನು ಸಿಂಧನೂರಲ್ಲಿ ಕಟ್ಟಿ ಇವತ್ತು ಈ ಕಾರುಣ್ಯಾಶ್ರಮ ಅಂತಂದರೆ, ಈ ಕಾರುಣ್ಯಾಶ್ರಮಕ್ಕೆ ಬಂಗಿ ಕುಟುಂಬದಿಂದ ಬಹಳ ಸಹಾಯ ಹಸ್ತ ಇತ್ತು. ಮತ್ತು ಅದೇ ರೀತಿ ಬರ್ತಾ ನಮ್ಮ ಮಾಜಿ ಸಂಸದರಾದಂಥ ವಿರೂಪಾಕ್ಷಪ್ಪ ಯಜಮಾನರು, ಹಿರಿಯ ರಾಜಕಾರಣಿಗಳು ಮತ್ತು ಸಿಂಧನೂರಿನ ಮಾಜಿ ಸಂಸದರು,
ಅವರು ಕೂಡ ನಮಗೆ ಒಳ್ಳೆ ಸಪೋರ್ಟ್ ಮಾಡಿದರು. ಅವರು ಕೂಡ ತಿಂಗಳ ನಮಗೇನು ಆಹಾರದ ಕೊರತೆ ಇರ್ತಿತ್ತು ಅದನ್ನು ನೀಗಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು. ಮತ್ತು ಆ ನಿಟ್ಟಿನಲ್ಲಿ ವಿಶೇಷವಾಗಿ ಬರ್ತಾ ನಮ್ಮ ಸಿಂಧನೂರಿನ ಒಂದು ದಿವಂಗತ ಗೋವಿಂದ ರೆಡ್ಡಿ ಕುಟುಂಬ, ಡಾಕ್ಟರ್ ಶಿವರಾಜ್ ಅಂತೇಳಿ ಸಹನಾ ಮಕ್ಕಳ ಹಾಸ್ಪಿಟ್ಲ್, ಅವ್ರ ಸಹೋದರ ಅಂತ ರಾಜಶೇಖರ ರೆಡ್ಡಿ ಅವರು ಕೂಡ ಇಲ್ಲೆಲ್ಲ ಬಂದು ನೋಡಿದರು. ಅವತ್ತಿಗೂ ಕೂಡ ಅಂಥ ಒಂದು ಇದರಲ್ಲಿ ನಮಗೇನು ಇದ್ದಿಲ್ಲ, ಎಲ್ಲ ಸಾಮಾನುಗಳನ್ನು ಇದು ನಮ್ಗೇನು ಬೇಕು ಅನ್ನೋದನ್ನು ಕೊಡಿಸಿದರು. ಮತ್ತು ಈ ಪ್ರಥಮ ಹಂತದಲ್ಲಿ ಇದನ್ನು ಹುಟ್ಟಾಕಿದ ಸಂದರ್ಭದಲ್ಲಿ 3ನೇ ವ್ಯಕ್ತಿಯಾಗಿ ಡಾಕ್ಟರ್ ಚನ್ನನಗೌಡ ಡಾಕ್ಟರ್ ನನ್ನ ಜೊತೆ ಇದ್ದರು. ಅವರು ಅವತ್ತಿನ ದಿನ ಸುಮಾರು 16 ಜನ ಇದ್ದರು. ನಮಗೆ ಈ ಸಂಸ್ಥೆ ಪ್ರಾರಂಭ ಮಾಡಿದ ಒಂದು 2 ತಿಂಗಳ ನಂತರ ಅವರು ಚನ್ನನಗೌಡ ಡಾಕ್ಟರ್ನ ಕರ್ಕೊಂಡು ಹೋದಾಗ ಅವ್ರು ನೋಡಿದಾಗ ಎಲ್ಲರನ್ನೂ ಕೂಡ ಅವ್ರ ನೇತ್ರ ತಪಾಸಣೆ ಮಾಡಿದರು. ನೇತ್ರ ತಪಾಸಣೆ ಮಾಡಿ ನಾವು ಈ ಆಶ್ರಮಕ್ಕೆ ಈ ಮಂಚ ಇವೆಲ್ಲ ಕೊಡಿಸ್ಬೇಕಾಗುತ್ತೆ, ಆದರೆ ಈಗ ಸದ್ಯಕ್ಕೆ ಬೇಡ ಅಂತೇಳಿ ಒಂದು UPS ಕೊಟ್ಟರು. ನಾನು ಅವತ್ತೇ ಚನ್ನನಗೌಡ ಡಾಕ್ಟರ್ ಬಗ್ಗೆ ಒಂದು ಭಾಳ ಆರ್ಟಿಕಲ್ ಬರೆದೆ. ನೇತ್ರ ತಜ್ಞರಾಗಿ ಬರೀ ಅಂಧರ ಬಾಳಿಗೆ ಬೆಳಕಾಗಲಿಲ್ಲ, ಇಡೀ ಈ ನೊಂದವರ ಬಾಳಿಗೆ ನಿರಂತರ ಬೆಳಕನ್ನು ಕೊಟ್ಟಿರುವಂಥ ಒಬ್ಬ ಕಾರುಣ್ಯಮೂರ್ತಿ ಅಂತೇಳಿ ಅವರ ಬಗ್ಗೆ ಒಳ್ಳೆ ಲೇಖನ ಬರೆದಿದ್ದೆ. ಇದೇ ರೀತಿ ಬರ್ತಾ ಎಲ್ಲರೂ ಕೂಡ ನಮಗೆ ಸಹಾಯ ಸಹಕಾರ ಮಾಡ್ಕೊತ ಬಂದರು. ಮತ್ತು ಗುಪ್ತದಾನಿಗಳು ಕೂಡ ಇದ್ದಾರೆ. ಕೆಲವೊಬ್ಬರು ಎಲ್ಲ ಎಷ್ಟು ಅಂದರೆ ನೋಡಪ್ಪ, ನಾವು ಒಬ್ರದ್ದು ಇದೇ ನಮ್ಮ ರಾಜಶೇಖರ್ ಸರ್ದು ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾದಾಗ ಒಂದು ಸರಿ ತೋರಿಸಿದ್ರೆ ಅವ್ರು ಬೇಜಾರಾಗಿಬಿಡ್ತಾರೆ. ಯಾಕಪ್ಪ ನಮಗೆ ಅದು ನಮ್ಮ ಕುಟುಂಬ, ಇಲ್ಲಿರೋಂಥ ಜೀವಿಗಳು ಕೂಡ ನಮ್ಮ ತಂದೆ ತಾಯಿಗಳು, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿದ್ದಾಗಿ ಇದ್ದಾರೆ ಎನ್ನುವ ಒಂದು ಭಾವನೆಯನ್ನು ಇಟ್ಕೊಂಡು ಎಲ್ಲ ದಾನಿಗಳ ಒಂದು ಸಹಾಯ ಸಹಕಾರದಿಂದ ಮತ್ತು ನಮ್ಮೆಲ್ಲ ಒಂದು ಟೀಮ್ ವರ್ಕ್ ನಂದು ಇವತ್ತು ಸಿಂಧನೂರಲ್ಲಿ ಕಾರುಣ್ಯ ಅಂತಂದರೆ ಕಾರುಣ್ಯಕ್ಕೆ 2 ಕಣ್ಣು. ಸರ್, ಕಾರುಣ್ಯ ಅಂದರೆ ಏನು ಸರ್ ಅದು? ಸರ್, ಕಾರುಣ್ಯ ಅಂತಂದರೆ ಕಾರುಣ್ಯಗೂ ವ್ಯತ್ಯಾಸ ಇದೆ. ಅಲ್ಲ, ಈಗ ಕಾರುಣ್ಯ ಅನ್ನೋದು ಒಂದು ನೀವು ವೃದ್ಧಾಶ್ರಮ ಅಂತ ಮಾಡಿದ್ದೀರಾ, ಕಾರುಣ್ಯ ಅನ್ನೋ ಮೀನಿಂಗ್ ನಾವು ತಿಳ್ಕೋಬೋದಾ? ಕಾರುಣ್ಯ ಅಂತಂದರೆ ಪ್ರೀತಿ, ವಿಶ್ವಾಸ, ಸ್ನೇಹ, ಸಂಬಂಧ. ಅದರ ಎಲ್ಲದರ ಒಂದು ಪ್ರತಿರೂಪವಾಗಿ ಕಾರುಣ್ಯ. ಆ್ಯಕ್ಚುಲಿ ಈಗೆಲ್ಲ ನಾವೆಲ್ಲ ಮಠಾಧೀಶರಿಗೆ ಕಾರುಣ್ಯ ಮೂರ್ತಿಗಳು ಅಂತ ಬರೀತಾರೆ. ಮತ್ತು ಕಾರುಣ್ಯ ಅಂತಂದರೆ ಆ ಪದದಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ, ಸ್ನೇಹ, ಸಂಬಂಧ ಅಲ್ಲದೆ ನಿಸ್ವಾರ್ಥದ ಒಂದು ಅರ್ಥ ಇದೆ. ಅದಕ್ಕೆ ನಾನು ಕಾರುಣ್ಯ ಬಾಳುವೆ ಬೆಳಕು. ಆ್ಯಕ್ಚುಲಿ ನಾನು ಫಸ್ಟ್ ಎಲ್ಲ ಕಾರುಣ್ಯ ಅನಾಥರ ಬಾಳುವೆ ಬೆಳಕು ಅಂತ ಮಾಡಿದ್ದೆ. ಯಾಕಂದರೆ ಅನಾಥ ಎನ್ನುವ ಒಂದು ಪದ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೂಕ್ತವಲ್ಲ ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರುಣ್ಯ ಬಾಳುವೆ ಬೆಳಕು ಅಂದರೆ ನೊಂದವರ ಬಾಳುವೆ ಬೆಳಕಾಗಿ ಕಾರುಣ್ಯ ಕುಟುಂಬ ಇವತ್ತು ಇಡೀ ರಾಜ್ಯಾದ್ಯಂತ ಯಾರೇ ಕಷ್ಟದಲ್ಲಿ ಇದ್ದೀನಿ ಅಂತೇಳಿ ಬಂದರೆ ಅವರಿಗೆ ಒಂದು ನಮ್ಮ ಕೈಲಿಂದ ಆದಂಥ ಒಂದು ಸಹಾಯ ಹಸ್ತವನ್ನು ಮಾಡುವಂಥ ಒಂದು ಕಾರ್ಯಕ್ಕೆ ದಾನಿಗಳೇ ಮುಂದಾಗಿದ್ದಾರೆ. ನಾವು ಯಾವುದೂ ಇಲ್ಲ. ಇವತ್ತು ನಾವು ಉಟ್ಕೊಂಡಿದ್ದೀವಿ, ನಾವು ಇಷ್ಟೆಲ್ಲ ಮಾಡ್ತೀವಿ, ಇದೆಲ್ಲ ಇಲ್ಲಿ ಇರೋಂಥ ಒಂದು ಪೆನ್ನು ಕೂಡ ಸಮಾಜ ಇದೆ. ಇವತ್ತು ನಮ್ಮ ಉದ್ದೇಶ ಇಷ್ಟೇ. ಇವತ್ತು ಇಡೀ ಈಗಾಗಲೇ ನಮ್ಮ ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾರೆ, ಒಂದು ವೃದ್ಧಾಶ್ರಮ, ಒಂದು ಅನಾಥಾಶ್ರಮ, ಇಂಥವ್ರು ಬಂದರು, ಹಿಂಗೆ ಸಹಾಯ ಮಾಡಿದ್ರು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಮಾತಾಡಿದ್ರು ಅಂತ. ಆದರೆ ನಮ್ಮಲ್ಲಿ ಬಂದಿರುವಂಥ ದಾನಿಗಳಿಗೆ ನಾವು ಏನು ಸಂದೇಶ ಕೊಡ್ತೀವಿ ಅಂತಂದರೆ, ಇವತ್ತು ನಮಗೆಲ್ಲ ಸಹಾಯ ಮಾಡ್ತೀರಿ, ಇವತ್ತು ಊಟ ಕೊಡ್ತೀರಿ, ಹಣ್ಣು ಕೊಡ್ತೀರಿ, ಹಂಪ್ಲ ಕೊಡ್ತೀರಿ, ನಮಗೆ ಮಂಚ ಕೊಡಿಸಿರಿ, ಗಾದಿ ಕೊಡಿಸಿರಿ, ಇವೆಲ್ಲವನ್ನು ಕೊಡಿಸಿರಿ, ಎಲ್ಲ ಒಳ್ಳೆ ಚೆನ್ನಾಗಿ ನಮ್ಮನ್ನು ನೋಡ್ಕೊತೀರಿ ಅಂತ ದಾನಿಗಳಿಗೆ ಹೇಳ್ತೀವಿ. ಇದೆಲ್ಲ ನೋಡ್ಕೋಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳನ್ನ ನೀವು ದಯವಿಟ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ರಿ. ಯಾಕಂದ್ರೆ ನಾನು ಕೂಡ ಒಂದು ಕಡೆಗೆ ನಾವೆಲ್ಲರೂ ಕೂಡ ಒಂದು ಬೈದಲ್ಲಿ ಸಂಸ್ಥೆ ನಡೆಸ್ತಾ ಇದ್ದೀವಿ. ಏನಂದರೆ ಕುಟುಂಬ ಇದ್ದಂಥವ್ರನ್ನೇನಾದರೂ ನಾವು ಇಲ್ಲಿ ಆಶ್ರಯ ಕೊಟ್ಬಿಟ್ರೆ ನಾವೇ ಸಮಾಜನ ಕೆಡಿಸ್ದಂಗಾಗುತ್ತೆ, ನಾವೇ ಸಮಾಜದ ಅಸ್ವಸ್ಥತೆಯನ್ನು ಹಾಳು ಮಾಡ್ದಂಗೆ ಆಗುತ್ತೆ ಎನ್ನುವ ಒಂದು ಬೈದಲ್ಲಿ ಈ ಸಂಸ್ಥೆಯ ಪಯಣ ಸಾಗ್ತಾ ಇದೆ. ಮತ್ತು ಇಲ್ಲಿ ಈಗಾಗಲೇ ನಮಗೆಲ್ಲ ರಾಜ್ಯಾದ್ಯಂತ ಹಲವಾರು ಪತ್ರಿಕೆಗಳಲ್ಲೂ ಕೂಡ ಕಾರುಣ್ಯಾಶ್ರಮದ ಬಗ್ಗೆ ಬರೆದಿದ್ದಾರೆ. ಭಾಳ ಕಷ್ಟದಲ್ಲಿ ನಡೆಸ್ತಾ ಇದೆ. ಈಗ ಇವತ್ತು ಬಂದರು, ಏನಪ್ಪ 2-3 ಬರ್ತಡೇ ಆದವು, ಇಂಥವಾದವು ಅಂತಂದು ಕೆಲವೊಬ್ಬರು ಇರ್ತಾರೆ. ಎಲ್ಲರಿಗೂ ನಾವು ಒಳ್ಳೆಯರಾಗಕ್ಕಾಗಲ್ಲ. ನಾವು ನಮ್ಮ ಆತ್ಮತೃಪ್ತಿಗೋಸ್ಕರ ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು, ಕಾರುಣ್ಯದ ಮೇಲೆ ನಂಬಿಕೆ ಇಟ್ಟು ದಾನಿಗಳು ಏನು ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ, ಅವರ ನಂಬಿಕೆ, ವಿಶ್ವಾಸ, ಪ್ರಯತ್ನವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ವಿ. ಸರ್, ಇದು ನಿಮ್ಮ ಮೈಂಡಲ್ಲಿ ಇತ್ತ ನಾವು ಒಂದು ಆಶ್ರಮ ಮಾಡಬೇಕು, ಇತ್ತು, ಅನಾಥರಿಗೆ ನಾವು ಒಂದು ಬೆಳಕು ಕೊಡಬೇಕು ಅನ್ನೋದು ಮೈಂಡಲ್ಲಿ ಇತ್ತು. ನಾನು ಕೆಲವೊಂದು ಸಿನಿಮಾ ನೋಡೋದು ಹುಚ್ಚ ಅವಾಗ ನನಗೆ. ಆ ಸಿನಿಮಾದಲ್ಲಿ ಏನಾದರೂ ಒಂದು ಕಷ್ಟದ ಸನ್ನಿವೇಶಗಳು ಬಂದರೆ ನನಗೆ ಹಂಗೆ ಕಣ್ಣೀರು ಬರ್ತಾ ಇತ್ತು. ಇಂಥ ನಿಟ್ಟಿನಲ್ಲಿ ನಾನು ಕೂಡ ಕನಸು ಕಾಣ್ತಾ ಇದ್ದೆ, ಈ ಥರ ಒಂದು ಅನಾಥಾಶ್ರಮ ಮಾಡಬೇಕು, ಈ ಥರ ಎಲ್ಲ ಮಕ್ಕಳೆಲ್ಲ ನನ್ನ ಹತ್ರ ಅಣ್ಣ ಅಂತ ಬರಬೇಕು, ಅಪ್ಪಾಜಿ ಅಂತ ಬರಬೇಕು, ನನ್ನ ಹತ್ರ ಮಗ ಅಂತ ಬರಬೇಕು ಅನ್ನೋದಿತ್ತು. ಇಂಥ ನಿಟ್ಟಿನಲ್ಲಿ
ಈ ಕಾರುಣ್ಯಾಶ್ರಮದ ಒಂದು ಪಯಣ ಸಾಗ್ತಾ ಇದೆ. ಮತ್ತು ಅದೇ ರೀತಿ ನನ್ನ ಆದರ್ಶ ನನ್ನ ವ್ಯಕ್ತಿತ್ವವನ್ನು ಕೂಡ ಹಲವಾರು ಜನ ಮೈಗೂಡಿಸ್ಕೊಂಡಿದ್ದಾರೆ. ಅವರು ಕೂಡ ತಮ್ಮ ಕೈಲಿಂದ ಆದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅನ್ನೋ ಒಂದು ಆಶಯದಂತೆ ಈ ಕಾರುಣ್ಯಾಶ್ರಮ ನಡೀತಾ ಇದೆ. ಈಗಾಗಲೇ ಈ ಕಾರುಣ್ಯಾಶ್ರಮದ ಒಂದು ವಿಶೇಷ ಏನಂತಂದರೆ ಇಡೀ ಒಂದು ಒಳಗುಟ್ಟು ಇದೆ. ಆ ಒಳಗುಟ್ಟನ್ನು ಇವತ್ತು ಯಾವ ಪತ್ರಿಕೆಯಲ್ಲೂ ಈಗಾಗಲೇ ಬರಿತಿದ್ದಾರೆ ಕೆಲವೊಬ್ಬರು. ಒಳಗುಟ್ಟು ಏನಂದರೆ ಸುಮಾರು ನಾವು 82 ಜನರನ್ನ ಅವ್ರವ್ರ ಮನೆಗೆ ಕಳಿಸಿದ್ದೀವಿ. ಈಗ ಪುನೀತ್ ರಾಜ್ಕುಮಾರ್ ಅವರು ಒಂದು ಸಿನಿಮಾ ಮಾಡ್ಯಾರ, ರಾಜ್ಕುಮಾರ್ ಅಂತ. ಎಂಥ ಅರ್ಥಗರ್ಭಿತವಾದ ಚಿತ್ರ ಗೊತ್ತಾದ. ನಿಜವಾಗ್ಲೂ ಆಶ್ರಮದಲ್ಲಿ ಆಶ್ರಯ ಪಡೆದಿರುವಂಥ ಎಲ್ಲ ಜೀವಿಗಳನ್ನು ಅವರವ್ರಿಗೆ ಒಂದು ಇರಲಿ ಮಟ್ಟ ಖುಷಿಪಡಿಸಿ ಅವ್ರ ಮನೆಗೆ ಕಳಿಸ್ಯಾರ. ಆದರೆ ಇವತ್ತಿನ ದಿನ ಪುನೀತ್ ಹೋದ್ಮೇಲೆ ಪುನೀತ್ ಅಂತ ಎಷ್ಟೋ ಜನ ಸೇವೆ ಮಾಡಕತ್ತಾರೆ. ಆದರೆ ನಾನು ಆ ಪುನೀತ್ ಅಂತ ಹೆಸರಿಟ್ಕೊಂಡು ಸೇವೆ ಮಾಡೋರಿಗೆ ಒಂದು ಹೇಳ್ತೀನಿ, ದಯಮಾಡಿ ನಿಮ್ಮ ಆತ್ಮಕ್ಕೆ ವಂಚನೆ ಮಾಡ್ಕೋಬಾಡ್ರಿ. ಪುನೀತನ ಅಕ್ಷರ ಭಾಳ ವಿಶೇಷ ಅರ್ಥ. ಅದು ದೇವರ ಸ್ವರೂಪಿ. ಆ ದೇವರಿಗೆ ಯಾರು ಕೂಡ ನೀವು ಅನ್ಯಾಯ ಮಾಡಿದಿರಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ಪುನೀತನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ, ಮನದಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಇವತ್ತು ಪುನೀತ್ ಇದ್ದಿದ್ರೆ ಇವತ್ತು ಇನ್ನೂ ಒಂದು ಒಳ್ಳೆ ಆನೆಬಲ ಇದ್ದಂಗೆ ಇರ್ತಿತ್ತು ಈ ಕಾರುಣ್ಯಾಶ್ರಮಕ್ಕೆ. ಅದಕ್ಕೆ ನಾನು ಜನರಲ್ಲಿ ವಿನಂತಿಸಿಕೊಳ್ತೀನಿ. ಇವತ್ತು ಈಗಾಗಲೇ ಎಷ್ಟೋ ಜನ ಪುನೀತ್ ಅವರ ಹೆಸರ ಮೇಲೆ ಹಲವಾರು ಸಮಾಜಪರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಒಳ್ಳೆಯದಾಗಲಿ. ನಾನು ಆಗಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವ್ರನ್ನೂ ಕೂಡ ಭೇಟಿಯಾದಾಗ ನಾನು ನನ್ನ ಒಂದು ಈ ಕಾರುಣ್ಯದ ಎಲ್ಲ ಸ್ಥಿತಿಗತಿಗಳನ್ನು ವಿವರಣೆ ಮಾಡಿದ್ದೀನಿ. ಮತ್ತು ಈಗಾಗಲೇ ನಮ್ಮಲ್ಲಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿದ್ದರು ರಾಯಚೂರು, ಪುಟ್ಟಮಾದಯ್ಯ ಸರ್, ಅವರಿಗೂ ಕೂಡ ಹೇಳಿದ್ವಿ ಈ ಥರ ಒಂದು ಎಲ್ಲರನ್ನ ಮನೆಗೆ ಕಳಿಸುವಂಥ ಪ್ರಯತ್ನ ಇದೆ ಸರ್. ಯಾರೂ ಇಲ್ಲಂದಾಗ ನಿಜವಾದ ಅನಾಥರಿಗೆ ಮಾತ್ರ ಇಲ್ಲಿ ಆಶ್ರಯ ಕೊಡುವಂಥ ಕಾರ್ಯ ನಡೀತಾ ಇದೆ ಅಂತೇಳಿ ಅವರೆಲ್ಲ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿದರು. ಅದೇ ರೀತಿ ನಾವು ವರ್ಷವೂ ಕೂಡ ಆದಾಯ ತೆರಿಗೆ ಇಲಾಖೆಗೆ ನಾವು ನಮ್ಮ ಎಲ್ಲ ವರದಿಗಳನ್ನು ಕೂಡ ಒಪ್ಪಿಸ್ತಾ ಇದ್ದೀವಿ. ಮತ್ತು ಇದರಲ್ಲಿ ಸೇವಾಕರ್ತರಿಗೂ ಕೂಡ ಒಂದು ಗೌರವಧನ ಅಂತ ಕೊಡ್ತಾ ಇದ್ವಿ. ಈ ಗೌರವಧನದ ಮೂಲಕ ಈ ಕುಟುಂಬವನ್ನು ಸಾಗಿಸ್ತಾ ಇದ್ವಿ. ಮತ್ತು ಈ ಕಾರುಣ್ಯ ಕುಟುಂಬಕ್ಕೆ ನಾನು ನಮ್ಮ ಅಶೋಕ್ ನಲ್ಲ ಅವರು 2 ಕಣ್ಣುಗಳಾಗಿ ಇವತ್ತು ನಮ್ಮನ್ನು ಒಂದು ಆಗಲೇ ಕಣ್ಣು ಆಪ್ರೇಷನ್ ಮಾಡೋಕ್ಕೆ ಕೂಡ ಹಲವಾರು ಡಾಕ್ಟ್ರುಗಳು ಬಂದರು. ಅದು ಏನೂ ಆಗಿಲ್ಲ, ಅವರಲ್ಲೇ ಇದ್ದಾರೆ. ಆ ಭಗವಂತ ನೋಡ್ತಾನೆ. ನನ್ನ ಉದ್ದೇಶ ಇಷ್ಟೇ, ಕಾರುಣ್ಯ ಆಶ್ರಮಕ್ಕೆ ಯಾರಾದರೂ ಸಹಾಯ ಸಹಕಾರ ಮಾಡಬೇಕಂದ್ರೆ ನೇರವಾಗಿ ನಮ್ಮ ಅಶೋಕ್ ನಲ್ಲ ಅವರು ಫೋನ್ ನಂಬರ್ ಕೊಡ್ತೀವಿ, ಸಂಪರ್ಕ ಮಾಡಿರಿ. ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ವಿ, ಎಲ್ಲೋ ಹಳ್ಳಿಗಳಿಗೆ ಹೋಗ್ಲಿ ಕಾರುಣ್ಯ ಅಂತ ಉಚ್ಚಾರ ಇಟ್ಕೊಂಬಂದಾರ. ಇದು ಈ ಥರ ಆಗಿಬಿಟ್ಟಿದೆ. ದಯಮಾಡಿ ಇಂಥ ಅಂಶಗಳು ಕೂಡ ನಮ್ಮ ಗಮನಕ್ಕೆ ಬಂದವ. ನೀವು ಯಾರು ಕೂಡ ಏನಾದರೂ ಸಹಾಯ ಮಾಡೋದಿದ್ದರೆ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಿರಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಮತ್ತು ಇದೇ ರೀತಿ ಈ ಎಲ್ಲ ಏಳಿಗೆಗೆ ಕಾರಣ ಮೂಲ ನನ್ನ ಒಂದು ಬಾಳ ಸಂಗಾತಿ. ಯಾಕಂದರೆ ಇವತ್ತು ಇಲ್ಲಿರುವಂಥ ಒಬ್ಬ ಎಲ್ಲ ಹಿರಿಯ ಜೀವಿಗಳಿಗೆ ಒಬ್ಬ ಮಗಳಾಗಿ ಮೊಮ್ಮಗಳಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವೆಲ್ಲ ಬೆಳಗ್ಗೆ 6:30ಗೆ ತಾವು ಯಾರಾದರೂ ಇದಕ್ಕೆ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಪರಿಸ್ಥಿತಿ ಹೆಂಗಿರುತ್ತಂದರೆ. ಒಂದು 13 ಜನ ಒಂದೇ ತಲೆ ಬೆಡ್ ರೀಡನ್ನು ಊಟ ಮಾಡೋದು ಅಲ್ಲೇ. ಅಂಥವ್ರಿಗೆಲ್ಲ ಬಂದು ಹೆಣ್ಮಕ್ಳು ಇದರಲ್ಲಿ ನನ್ನ ಹೆಂಡತಿ ಬಂದು ಅವ್ರಿಗೆಲ್ಲ ಸ್ವಚ್ಛ ಮಾಡೋದು ಮತ್ತು ಅಡುಗೆ ಒಂದು ಇದು ನೋಡ್ಕೊಳ್ಳುವಂಥದ್ದು. ಮತ್ತು ಇಲ್ಲಿರುವಂಥ ಎಲ್ಲರಿಗೂ ಒಬ್ಬ ತಾಯಿಯಾಗಿ ಒಬ್ಬ ಸಹೋದರಿಯಾಗಿ ಆಕೆಯ ಒಂದು ಸಹಕಾರವೇ ಇವರಿಗೆ ಕಾರುಣ್ಯವನ್ನು ಬೆಳೆಸಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ನನ್ನ ತಂದೆಯವರು ಕೂಡ ಭಾಳ ನನಗೆ ದೊಡ್ಡ ಮಟ್ಟದ ನಾನು ಮುಂದಿನ ಜನ್ಮದಲ್ಲಿ 7 ಜನ್ಮದಲ್ಲೇನೋ ಇಂಥ ಒಬ್ಬ ತಂದೆ ಸಿಗಲಿ. ಆದರೆ ನಮ್ಮ ತಂದೆಗೆ ನಾನು ಕೊಟ್ಟಂಥ ಕಷ್ಟಗಳನ್ನು ಮುಂದಿನ ಜನ್ಮದಲ್ಲಿ ಆದರೂ ನಾನು ತೀರಿಸ್ಕೊತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಇವತ್ತು ನಮ್ಮ ತಂದೆಗೆ ನಾನು ಏನೂ ಕೊಟ್ಟಿಲ್ಲ. ಅಲ್ಲಿ ನಾನು ಮನೆ ನೋಡಿದ್ರೆ ನೀವು ಬರ್ರಿ ಹೋಗೋಣ, ನಮ್ಮೂರಲ್ಲಿ ನಾನು ಮನೆ ನೋಡಿದ್ರೆ ಮಂದಿ ಬೈತಾರೆ, ಏನಪ್ಪ ತಾತ ಅಂತಂದೇಳಿ. ಯಾಕಂದರೆ ನಿಜವಾದ ನೆಮ್ಮದಿ, ನಿಜವಾದ ಸಂತೋಷ, ನಿಜವಾದ ಅರಮನೆ ಇದೇ ನಮಗೆ. ಇದೇ ಅರಮನೆ. ಇಲ್ಲಿ ಬರುವಂಥವರೆಲ್ಲ ನಮ್ಮ ದೇವರುಗಳು. ಅವರು ಎಲ್ಲರೂ ದೇವ್ರ ಹತ್ರ ಹೋದ್ರೆ ನಮ್ಮ ಹತ್ರ ದೇವ್ರುಗಳು ಬರ್ತಾರೆ. ಯಾಕಂದ್ರೆ ನಮ್ದು ಇರೋದೇ ದಾನಿಗಳೇ ದೇವ್ರು ಅಂತೀವಿ ನಾವು. ಆದರೆ ದೇವರೇ ನಮ್ಮ ಹತ್ರ ಬರ್ತಾರ, ಆ ದೇವರೇ ನಮಗೆ ಆಶೀರ್ವಾದ ಮಾಡ್ತಾರ, ಸಹಾಯ ಮಾಡ್ತಾರ. ಅದೇ ರೀತಿ ಎಲ್ಲರೂ ಕೂಡ ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡಾರ. ಈ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ನಮ್ಮ ಕಾರುಣ್ಯ ಕುಟುಂಬದ ಪಯಣ ಸಾಗ್ತಾ ಇದೆ. ಸರ್, ಈಗ ಇಲ್ಲಿ ಒಂದೇ ಥರ ಜನ ಇರಲ್ಲ. ಯಾಕಂದರೆ ಕೆಲವೊಬ್ಬರು ಬುದ್ಧಿಮಾಂದ್ಯ ಇರುತ್ತೆ, ಕೆಲವೊಬ್ಬರು ಭಾಳ ಏಜ್ ಆದ ಪರ್ಸನ್ ಇರ್ತಾರೆ, ಕೆಲವೊಂದು ಸರಿ ಸಿಟ್ಟು ಮಾಡ್ಕೋತಾರೆ. ಆಮೇಲೆ ಕೆಲವೊಂದು ಸರಿ ಈಗ ಬರೀ ನಾವು ಮನೇಲಿ 4 ಜನ ಇದ್ರೇ ಮೇಂಟೈನ್ ಮಾಡೋದು ಕಷ್ಟ.
ಅಂಥದ್ರಲ್ಲಿ ಇಷ್ಟು ಜನ ನೀವು ಒಂದೊಂದು ಟೈಮಲ್ಲಿ ರಾತ್ರಿ ಏನೋ ಪ್ರಾಬ್ಲಮ್ ಆಯಿತು ಅಥವಾ ಕಿರಿಕಿರಿ ಮಾಡಿದ್ರು, ಅವಾಗ ಯಾವ ರೀತಿ ಸ್ಪಂದಿಸ್ತೀರಾ ಸರ್ ಎಲ್ರಿಗೂ? ಸರ್, ಈಗ ನಾವು ಬುದ್ಧಿಮಾಂದ್ಯರು ಅಂತಂದ ತಕ್ಷಣ ನೀವು ಹೇಳಿದ್ರಲ್ಲ, ವಯಸ್ಕರ ಬುದ್ಧಿಮಾಂದ್ಯ ಅಂತೇಳಿ ಇಡೀ ಸ್ಟೇಟ್ನಾಗ ಎಲ್ಲಿಯಾದ್ರೂ ನೋಡ್ರಿ, ಯಾವ ಸಂಸ್ಥೆಗಳು ಕೂಡ ವಯಸ್ಕರ ಬುದ್ಧಿಮಾಂದ್ಯ ಮಾಡ್ಯಾರ ನೋಡ್ರಿ. ಬುದ್ಧಿಮಾಂದ್ಯ ಶಾಲೆ ಇದ್ದಾವೆ, ಬುದ್ಧಿಮಾಂದ್ಯ ವಸತಿ ಶಾಲೆ, ವಸತಿ ರಹಿತ ಶಾಲೆಗಳಿದ್ದಾವೆ. ಮತ್ತು ಅದೇ ರೀತಿ ಬೇರೆ ಬೇರೆಯವರು ಅಲ್ಲೆಲ್ಲ ಫೆಸಿಲಿಟೀಸ್ ಇಟ್ಕೊಂಡು ಮಾಡ್ತಾರೆ ಬೇರೆ ಬೇರೆ. ಆದ್ರೆ ವಯಸ್ಕರ ಬುದ್ಧಿಮಾಂದ್ಯ ಇದೆಯಲ್ಲ, ನಾವು ಬೆಂಗಳೂರು ನಿಮಾನ್ಸು, ಧಾರವಾಡ ಮೆಂಟಲ್ ಹಾಸ್ಪಿಟ್ಲು, ಶಿವಮೊಗ್ಗದಾಗ ಒಂದು ಅಶೋಕ್ ಪೈ ಅಂತ ಹೇಳಿದ್ದೆ, ಇವರೆಲ್ಲರಿಗೂ ಕಾಂಪಿಟೇಷನ್ ಇದ್ದಂಗೆ ನಮ್ದು. ಅಂದ್ರೆ ಅಲ್ಲಿ ಚಿಕಿತ್ಸೆ ಕೊಡ್ತಾರ, ನಾವಿಲ್ಲಿ ಚಿಕಿತ್ಸೆ ಕೊಡಲ್ಲ. ಚಿಕಿತ್ಸೆ ಕೊಡಿಸಿ ಅವರಿಗೆ ಅವ್ರ ಜೊತೆ ಪ್ರೀತಿ, ಸ್ನೇಹ, ವಿಶ್ವಾಸ, ಸಂಬಂಧಗಳನ್ನು ಬೆಳೆಸ್ತೀವಿ. ಇವರು ನಮ್ಮ ಕುಟುಂಬದವರು, ಇವರು ನಮ್ಮ ಅಣ್ಣ, ನಮ್ಮ ತಂದೆ. ಒಬ್ಬೊಬ್ಬರೆಲ್ಲ ಬುದ್ಧಿಮಾಂದ್ಯರು, ನನಗೆಲ್ಲ ಒಬ್ಬನ ತಲೆ ಹೊಡೆದಾನ, ಒಬ್ಬನೆಲ್ಲ ಮೊನ್ನೆ ಕರ್ಕೊಂಬಂದಿವಿ. ಅವನೇನು ಮಾಡ್ತಾನ, ಅವ್ರಿಗೆ ಕಸ ಹೊಡಿ ಅಂತಂದ ತಕ್ಷಣ ಕಸ ಹೊಡಿತಾನೆ. ಅವ್ರವ್ರಿಗೆ ಒಂದೊಂದು ಕೆಲಸನೂ ಒಪ್ಪಿಸ್ತೀವಿ. ಆಲ್ಮೋಸ್ಟ್ ಆಲ್ ನಮ್ಮ ಉದ್ದೇಶ ಏನಂತಂದರೆ ಬುದ್ಧಿಮಾಂದ್ಯರಿಗೆ ಅವರಿಗೆ ಔಷಧೋಪಚಾರ, ಚಿಕಿತ್ಸೆ ಕೊಡಿಸೋದ್ರ ಮೂಲಕ ಕೂಡ ಅವ್ರ ಹತ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ, ಸಂಬಂಧಗಳನ್ನು ಬೆಳೆಸ್ತೀವಿ. ಇದು ನಿಜವಾದ ಕಾರುಣ್ಯ. ಸರ್, ಈಗ ಇಷ್ಟು ಜನ ಇದ್ದಾರೆ, ಎಮರ್ಜೆನ್ಸಿ ಕೆಲವೊಂದು ಸರಿ ಏನೋ ಹೆಲ್ತ್ ಇಶ್ಯೂ ಆಗುತ್ತೆ. ಈಗ ಇಲ್ಲಿ ಸಿಟಿ ಒಂದು 5-6 ಕಿಲೋಮೀಟ್ರ್ ಇದೆ. ಸಡನ್ನಾಗಿ ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಆದಾಗ ಯಾವ ರೀತಿ ನೀವು ಇದು ಮಾಡ್ತೀರಾ ಸರ್? ಸರ್, ಈಗ ನಾವು ಒಂದು ಓಮ್ನಿ ವ್ಯಾನ್ ಇಲ್ಲಿದೆ. ಓಕೆ. ಅದು ಎನಿ ಟೈಮ್ ಇಲ್ಲೇ ಇರುತ್ತೆ, 24 ಗಂಟೆ. ಮತ್ತು ಒಬ್ಬ ಡ್ರೈವರ್ ಕೂಡ ಇಲ್ಲೇ ಇರ್ತಾರೆ, ಸಿದ್ದಯ್ಯ ಸ್ವಾಮಿ ಅಂತೇಳಿ. ಅವರು 24 ಅವರ್ಸ್ ಇಲ್ಲೇ ಇರ್ತಾರೆ. ಯಾರಿಗಾದ್ರೂ ಎಮರ್ಜೆನ್ಸಿ ಹಂಗಾಯಿತು ಅಂದ ತಕ್ಷಣ ನಾವು ಮೊದಲು ಏನು ಮಾಡ್ತಿದ್ವಿ ಅಂದ್ರೆ, ಕುಷ್ಟಗಿ ರೋಡಲ್ಲಿ ಇದ್ವಲ್ಲ, ಅಲ್ಲಿ ಆಸ್ಪತ್ರೆ ಸಮೀಪ ಇತ್ತು. ಅಟ್ಲೀಸ್ಟ್ ಯಾರೋ ಆಟೋದವ್ರು ಪಾಟೋದವ್ರು ಆಗಲಿ ಬರ್ತಿದ್ರು. ಆಮೇಲೆ ಇಲ್ಲಿಂದ ನಾವು ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಸಿನ್ನೂರಲ್ಲಿ ನೋಡ್ರಿ, ನಮ್ಮ ಆಶ್ರಮ ಹುಟ್ಟಿದಾಗಲಿಂದನೂ ಸಹಿತ ನಮ್ಮ ಶಾಂತಿ ಹಾಸ್ಪಿಟ್ಲ್ ಐತಲ್ಲ, ಗಂಗಾವತಿ ರೋಡಿಗೆ, ನರೇಶ್ ಅವರು ಸುಮಾರು 3 ಜನನ ಅಡ್ಮಿಟ್ ಮಾಡಿದ್ರು ಕೂಡ 1 ರೂಪಾಯಿ ತೊಗೊಳ್ಳಲ್ಲ ಅವರು. ಭಾಳ ವೈದ್ಯಕೀಯ ಸೇವೆ ನನಗೆ ಸರ್ಕಾರಕ್ಕಿಂತ ನಮ್ಮ ಶಾಂತಿ ಆಸ್ಪತ್ರೆಯವ್ರ ಸೇವೆ ಭಾಳ ಅಪಾರವಾಗಿ ಐತಿ. ಮತ್ತು ಅದೇ ರೀತಿ ಸಿನ್ನೂರಲ್ಲಿರೋಂಥ ಎಲ್ಲ ಈ ಮೆಡಿಕಲ್ ಸ್ಟೋರ್ನವ್ರು ಕೂಡ ನಮಗೆ ಕೊಡ್ತಾರೆ. ನಮ್ಮ ಹತ್ರ ಯಾವುದೇ ಚಾರ್ಜ್ ತೊಗೊಳಂಗಿಲ್ಲ. ಏನು ಸುಮಾರು ನಮ್ಮ ಈ ಆಶ್ರಮ ಹುಟ್ಟಿದಾಗಲಿಂದ ಸಹಿತ ಶಾಂತಿ ಹಾಸ್ಪಿಟ್ಲರು ನಮಗೆ ಭಾಳ ಉತ್ತಮ ರೀತಿಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಇಂಥವ್ರು ಇರೋದ್ರಿಂದ ಇವೆಲ್ಲ ಆಗೋದು. ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ, ನಾವು ಇಲ್ಲಿಂದ ವ್ಯಾನ್ಯಾಗ ತಗೊಂಡು ಹೋಗಿ ಅಲ್ಲೆಲ್ಲ ಅಡ್ಮಿಟ್ ಮಾಡೋದ್ರೊಳಗೆ ಅವರೇ ನಾವು ಒಬ್ಬರು ಸಿಬ್ಬಂದಿ ಜೊತೆಗಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಕೂಡ ಅವರೇ ನೋಡ್ಕೊಂಡು ಹೋಗಿ ಎಲ್ಲ ಮಾಡ್ತಾರೆ. ಇವಾಗ ನಿಮ್ಮ ಆಫೀಸಿಗೆ ಬಂದ ತಕ್ಷಣ ನೋಡಿದ್ವಿ ಎಲ್ಲ ಸರ್ಟಿಫಿಕೇಟ್ಸ್ ನೋಡಿ ನನಗೆ ಒಂಥರ ಏನು ಹೇಳ್ಕೋಬೇಕು ಅನ್ನೋದು ಇದಾಗಲಿಲ್ಲ. ಏನು ಸರ್ ನಿಮ್ಗೆ ಅವಾರ್ಡ್ ಸಿಕ್ಕಿರೋದು, ಏನು ಯಾವ ಥರ ಅವಾರ್ಡ್ ಸಿಕ್ಕಿದೆ ಗೌರ್ಮೆಂಟಿಂದ? ನಮಗೆ 2021ರಲ್ಲಿ ತಾಲೂಕು ಆಡಳಿತ ಗೌರವಿಸ್ತು. ಮತ್ತು ಈಗಾಗಲೇ ನಮ್ಮಲ್ಲಿ ರಾಜ್ಯಾದ್ಯಂತ ಸುಮಾರು ಒಂದು ಅಕಾಡೆಮಿಗಳು, ಸಂಘ ಸಂಸ್ಥೆಗಳು ಅಂತೇಳಿ ನನಗೆ ನನಗೆ ವೈಯಕ್ತಿಕವಾಗಿ ಕೂಡ ಒಂದು 35 ಪ್ರಶಸ್ತಿ ದೊರಕಿದ್ದಾವೆ. ಮತ್ತು ಈ ಒಂದು ಎಲ್ಲ ಸೇವೆಯನ್ನು ಪರಿಗಣಿಸಿ ತಮಿಳುನಾಡಿನ ಒಂದು ಯೂನಿವರ್ಸಿಟಿ ಎಂಪವರ್ಮೆಂಟ್ ಆಫ್ ಸೋಷಿಯಲ್ ವರ್ಕ್ ಸಮಾಜ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟು ಕೊಟ್ಟು. ಮತ್ತು ಅದೇ ರೀತಿ ಹೋದ ವರ್ಷ ಏನಾಯಿತು, ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಸಂಸ್ಥೆಗೆ ಹಾಕಿದ್ವಿ. ಆ್ಯಕ್ಚುಲಿ ನಮ್ಮ ಸರ್ಕಾರದ ಪ್ರಶಸ್ತಿಗಳು ಸಂಸ್ಥೆಗೆ ಇರಲಿ ಅನ್ನೋದು ನಮ್ಮ ಉದ್ದೇಶ. ನಾವೇನು ಮಾಡಿದ್ವಿ, ಹಿರಿಯ ನಾಗರಿಕ ಸೇವಾ ಕ್ಷೇತ್ರದಲ್ಲಿ 6 ಜನ ವೈಯಕ್ತಿಕ ಒಂದು ಸಂಸ್ಥೆಗೆ ಪ್ರಶಸ್ತಿಗೆ ಅರ್ಜಿ ಕರೆದಿದ್ದರು ಕರ್ನಾಟಕ ಸರ್ಕಾರದಿಂದ. ಕರೆದಾಗ ನಾವು ನಮ್ಮ ರಾಯಚೂರಿಂದ ಹಾಕಿದ್ವಿ. ಹಾಕಿದ ತಕ್ಷಣ ಏನಾಯಿತು, ಅಲ್ಲಿ ಸುಮಾರು ಎಷ್ಟೋ ಭಾಳ ಒಂದು 100 ಎಷ್ಟೋ ಬಂದವಂತ ಹೇಳಿದ್ರು ಅವರು ಇಲಾಖೆಯವರು. 219 ಸಂಸ್ಥೆಯಿಂದ ಅರ್ಜಿ ನಾವು ಸ್ವೀಕೃತಗೊಂಡವಂತ ಹೇಳಿದ್ರು. ನಾವು ಅದೆಲ್ಲಿ ಆಗುತ್ತೆ ನಡಿ ನಮಗೆ ಅಂತೇಳಿ ನಾವು ಒಂದು ಮುನಿ ಇದರಲ್ಲಿದ್ವಿ. ಆದರೆ ಒಂದು ದಿನ ಇಲಾಖೆಯಿಂದ ಫೋನ್ ಬರ್ತದೆ, ಕರ್ನಾಟಕ ರಾಜ್ಯದಲ್ಲಿ ಹಿರಿಯ ನಾಗರಿಕ ಸೇವಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದಂಥ ಏಕೈಕ ಸಂಸ್ಥೆ ಅದು ಸಿಂಧನೂರಿನ ಶ್ರೀಮಠ ಸೇವಾ ಟ್ರಸ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸಿರ್ತಂಥ ಕಾರುಣ್ಯ ನೆಲೆ ವೃದ್ಧಾಶ್ರಮ ಅಂತೇಳಿ. ಭಾಳ ಖುಷಿ ಆಯಿತು. ಯಾಕಂದರೆ ಆ ಭಗವಂತ ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇರ್ತದೆ ಎನ್ನುವ ಒಂದು ಇದು ಕೊಟ್ಟ ಆಯ್ಕೆ ಆಯಿತು. ಆಯ್ಕೆ ಆದ ನಂತರ ಇದಕ್ಕೆ ಪ್ರಶಸ್ತಿಯನ್ನು ನಮ್ಮ ಈ ಆಶ್ರಮದ ಸಂಸ್ಥಾಪಕರಾಗಿರುವಂಥ ಅಮರೇಶ್ ಸ್ವಾಮಿ ಅವರು, ನಮ್ಮ ತಂದೆಯವರು, ಆ ಪ್ರಶಸ್ತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕರ್ನಾಟಕ ಸರ್ಕಾರದ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳ ಒಂದು ಸಮಕ್ಷಮದಲ್ಲಿ ಆ ಪ್ರಶಸ್ತಿಯನ್ನು ವಿತರಣೆ ಮಾಡಿದರು. ವಿತರಣೆ ಮಾಡಿ 1 ಲಕ್ಷ ರೂಪಾಯಿಗಳನ್ನು ಪ್ರೋತ್ಸಾಹಧನ ಕೊಟ್ಟರು. ಅವತ್ತು ಭಾಳ ಒಂದು ಏನೋ ಇದಾಯಿತು. ಅದು ಪ್ರಶಸ್ತಿಯನ್ನು ನಾವು ದಾನಿಗಳಿಗೆ ಅರ್ಪಣೆ. ಅದು ಇವತ್ತು ಇಷ್ಟೆಲ್ಲ ನಮಗೆ ಪ್ರಶಸ್ತಿ ಆಗ್ಯಾವ, ಇವೆಲ್ಲ ಪ್ರಶಸ್ತಿಗಳು
ನಮಗೆಲ್ಲ ಒಂದು ಗೌರವ ಸನ್ಮಾನ ಇವ್ಯಾವೂ ನಮ್ಮವಲ್ಲ. ಇವೆಲ್ಲ ದಾನಿಗಳು ನೀಡಿರುವಂಥ ಭಿಕ್ಷೆ, ದಾನಿಗಳ ಒಂದು ಅವರು ಎಲ್ಲ ದಾನಿಗಳ ಪಾದಕ್ಕೆ ಅರ್ಪಣೆ ಇವು. ನಾವು ಇಲ್ಲಿ ಸುಮ್ಮನೆ ನೋಡೋಕ್ಕಷ್ಟೇ, ನಮ್ಮದೇನೂ ಇಲ್ಲ. ಇಲ್ಲಿ ನಾವು ಒಬ್ಬ ಕರ್ತವ್ಯಧಾರಿಯಾಗಿ ಕೆಲಸಗಾರರಾಗಿ ಕಾರ್ಯ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವತ್ತೂ ಕೂಡ ನಾವು ಸೇವಾಕರ್ತರಂತಲ್ಲ, ಇದು ನಮ್ಮ ಕರ್ತವ್ಯಧಾರಿಗಳು ಅಂತೇಳಿ ದಾನಿಗಳ ಒಂದು ಆಶಯದಂತೆ ಈ ಕಾರುಣ್ಯಾಶ್ರಮ ನಡೀತಾ ಇದೆ. ಮತ್ತು ಅದೇ ರೀತಿ ಮೊನ್ನೆ ಇದೇ ವರ್ಷ 2024ರಲ್ಲಿ ಜಿಲ್ಲಾಡಳಿತವು ಕೂಡ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿತು. ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಈ ಒಂದು ಆಶ್ರಮ ಕ್ಷೇತ್ರದಿಂದ, ಸಾಮಾಜಿಕ ಸೇವೆಯ ಆಶ್ರಮ ಕ್ಷೇತ್ರದಿಂದ ನಮ್ಮನ್ನು ಆಯ್ಕೆ ಮಾಡಿದರು. ಅಲ್ಲಿ ಕೂಡ ಕೊಟ್ಟರು. ನಾವು ಅಲ್ಲಿ ಜಿಲ್ಲಾಡಳಿತದವರೆಗೂ ಒಂದು ಮನವಿ ಮಾಡಿಕೊಂಡಿದ್ವಿ, ಏನಂದರೆ ನಮ್ಮ ವೈಯಕ್ತಿಕ ಬೇಡ, ಸಂಸ್ಥೆಗೆ ಇರಲಿ ಅಂತ. ಅವರು ಕೂಡ ಕಾರುಣ್ಯ ನೆಲೆ ವೃದ್ಧಾಶ್ರಮ ಅಂತೇಳಿ ಸಂಸ್ಥೆಗೆ ಕೊಟ್ಟರೆ ಹೊರತು ನಾವು ಇಂಡಿವಿಜುವಲ್ ಕೊಡಲಿಲ್ಲ. ನಾವು ಯಾವುದು ಕೂಡ ಇಲ್ಲಿ ಏನು ಬರ್ತದೆ ಎಲ್ಲವನ್ನು ಕೂಡ ಈ ಕಾರುಣ್ಯಾಶ್ರಮಕ್ಕೆ ಇರಬೇಕು ಅನ್ನೋದು ನನ್ನ ಉದ್ದೇಶ. ಏನಂತಂದರೆ ಈ ಪ್ರಶಸ್ತಿಗಳು, ಸನ್ಮಾನಗಳು, ಗೌರವಗಳು ಇವು ಸಾಮಾಜಿಕ ಜವಾಬ್ದಾರಿನ ಹೆಚ್ಚಿಸ್ತವೆ. ಅವನ್ನು ಕಾಪಾಡಿಕೊಂಡು ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡಲು ಪ್ರೋತ್ಸಾಹ ಮಾಡುವಂಥ ಕಾರ್ಯಗಳವು. ಆ ರೀತಿ ಮುಂದಿನ ದಿನಮಾನಗಳಲ್ಲೂ ಕೂಡ ಇನ್ನು ಮಾಡ್ತೀವಿ ಅಂಥೇಳಿ ನಾವು ಒಂದು ಶಪಥ ಮಾಡ್ಕೊಂಡಿದ್ವಿ. ಈಗ ಇಷ್ಟೆಲ್ಲ ನಿಮಗೆ ಖರ್ಚಿರುತ್ತೆ ಸರ್, ಅಷ್ಟು ಈಸಿ ಇಲ್ಲ ಸರ್ ಹೇಳ್ಕೊಳ್ಳೋದು. ಯಾಕಂದರೆ ಅಷ್ಟು ಜನರು ನಾವು ಊಟ ಆಗಲಿ ವ್ಯವಸ್ಥೆ ಆಗಲಿ ಏನೋ ಒಂದು ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕಂಗೆ ಹೆಂಗೆ ದೇಣಿಗೆ ಕೊಡ್ತಾರಾ ಸರ್ ಕೆಲವೊಬ್ಬರು, ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೋದಾ ನಾವು? ಸರ್, ಈಗ ನಮ್ಮ ಹತ್ರ ಸಿನ್ನೂರು ಅಂತಲ್ಲ, ಇಡೀ ನಮ್ಮ ರಾಯಚೂರಲ್ಲ, ಬೇರೆ ಬೇರೆ ಕಡೆ ಇಡೀ ಸ್ಟೇಟು ಔಟ್ ಆಫ್ ಸ್ಟೇಟಲ್ಲಿ ಕೂಡ ಯಾರಾದರೂ ಹುಟ್ಟುಹಬ್ಬ ಇತ್ತು, ಪುಣ್ಯಸ್ಮರಣೆ ಇತ್ತಂದ್ರೆ ನಮಗೆ ಫೋನ್ ಮಾಡ್ತಾರೆ. ಇಲ್ಲ ನಮ್ದು ಈ ಥರ ಹುಟ್ಟುಹಬ್ಬ ಐತೆ, ನಾಳೆ ಪುಣ್ಯಸ್ಮರಣೆ ಐತೆ, ಮದುವೆ ವಾರ್ಷಿಕೋತ್ಸವ. ಒಬ್ಬೊಬ್ರು ಏನು ಮಾಡ್ತಾರೆ, ಏನೂ ಇಲ್ಲ ನನಗೆ ಯಾಕೋ ಮಾಡಿಸ್ಬೇಕು ಅನಿಸುತ್ತೆ, ಕುಟುಂಬ ಶ್ರೇಯಸ್ಸು ನನ್ನ ಆತ್ಮತೃಪ್ತಿಗಾಗಿ ಅಂತೇಳಿ ಅವ್ರು ಹೇಳ್ತಾರೆ. ಅದು ಒಂದು ನಾವು ಮೆನು ಮಾಡಿವಿ. ಒಂದು ಇಡೀ ದಿನದ ಮಹಾಪ್ರಸಾದ ಸೇವೆಗಿಷ್ಟು, ಬೆಳಗ್ಗೆ ಉಪಹಾರ ಸೇವೆಗಿಷ್ಟು, ಮಧ್ಯಾಹ್ನದ ಭೋಜನ ಸೇವೆಗಿಷ್ಟು ಅಂತ ಒಂದು ಮೆನು ಮಾಡಿವಿ. ಆ ಪ್ರಕಾರ ಅವರು ನಮಗೆ ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲ ನೀವೇ ಮಾಡಿ, ನಾವು ಬರೋಕ್ಕಾಗಲ್ಲ, ನೀವೇ ಅಲ್ಲಿ ಪ್ರಾರ್ಥನೆ ಮಾಡಿಬಿಡ್ರಿ ನಮ್ಮ ಹೆಸರಲ್ಲಿ ಅಂತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲ ನಾವು ಮನೆಯಿಂದನೇ ಮಾಡ್ಕೊಂಬರ್ತೀವಿ ಅಂತಾರೆ. ಅದಕ್ಕೂ ಕೂಡ ನಾವು ಆಮೇಲೆ ಇಲ್ಲಿ ಈಗ ಬೆಳಗ್ಗೆ ಬಂದು ಕೂಡ್ತೀವಿ, ಯಾರೋ ಒಬ್ಬರು ಬರ್ತಾರೆ, ಹಿಂಗೆ ನೋಡೋದು, ಹಿಂಗೆ ನೋಡ್ಕೊಂಡು ಹೋದಾಗ ಅವ್ರು ಏನೋ ಒಂದು ಸಹಾಯ ಮಾಡ್ತಾರೆ. ಎಲ್ಲವನ್ನ ನಾವೇನು ಬಂದಿರ್ತೀವಿ ಎಲ್ಲವನ್ನೂ ಸ್ವೀಕಾರ ಮಾಡ್ತೀವಿ, ಹಳೆಯ ಬಟ್ಟೆನೂ ಕೂಡ ಸ್ವೀಕಾರ ಮಾಡ್ತೀವಿ. ಈ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೊಂಟೀವಿ. ಮತ್ತು ಏನಾರು ಪೂರ್ತಿ ತ್ರಾಸ ಆಯ್ತಂದರೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಮೊದಲು ಮುಖ್ಯವಾಗಿ ನಾವು ಯಾವುದಾದ್ರು ಭಾಳ ಕಷ್ಟದಲ್ಲಿ ಇತ್ತಂತಂದರೆ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಇಡೀ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ನಮಗೆ ಸಹಾಯ ಮಾಡ್ತಾರೆ. ಮತ್ತು ಅದೇ ರೀತಿ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ನಾವು ವಿಶೇಷವಾಗಿ ಅಂತಂದರೆ ಪೊಲೀಸ್ ಇಲಾಖೆಯವರು, ಯಾಕಂದರೆ ಅವ್ರ ಕಡೆಯಿಂದ ನಾವು ಕರ್ಕೊಂಬರ್ತೀವಿ. ಇವತ್ತು ಯಾರಾದರೂ ವೃದ್ಧರು, ಅನಾಮಧೇಯ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಯಾರಾದರೂ ಸಿಕ್ಕಾಗ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಬಂದಿರುತ್ತೆ. ಹೀಗಾಗಿ ನಮಗೆ ಅವರಿಗೆ ಸಂಪರ್ಕ ಮಾಡ್ತೀವಿ. ಅವರು ಕೂಡ ದಿನಾಲು ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾರೆ. ನೋಡಿದ ತಕ್ಷಣ ಅವರು ಕೂಡ ಒಂದು ಸಹಾಯ ಮಾಡುತ್ತಾರೆ. ಈ ರೀತಿ ಹಂಗೆ ಮೇಂಟೈನ್ ಒಂದೊಂದು ತಿಂಗಳ ಅದು ಬಂದಲಿಗೆ ಇವರೆಲ್ಲರದ್ದು ಗೌರವಧನ ಇದೆಲ್ಲ ಕೊಡಲಿಗೆ ನಡೀತೈತೆ. ಒಂದೊಂದು ತಿಂಗಳ ಕಷ್ಟ ಆಗುತ್ತೆ. ಸುಮಾರು ಈ ಆಶ್ರಮ ಹುಟ್ಟಿದಾಗಲಿಂದ ಸಹಿತ ಈಗಾಗಲೇ ಲಾಕ್ಡೌನಲ್ಲಿ ಭಾಳ ಕಷ್ಟ ಇತ್ತು, ಯಾರು ಕೊಡ್ತಿದ್ದಿಲ್ಲ. ಅವಾಗ ದಾನಿಗಳು ಕೂಡ ರೋಡಲ್ಲಿ ನಿಂತ್ಕೊಂಡು ಊಟ ಕೊಡೋದು, ಜ್ಯೂಸ್ ಕೊಡೋದು ಈ ಥರ ಮಾಡಿದರು. ಅವತ್ತಿಂದ ಇನ್ನೂ ಕೂಡ ನಾನು ಈಗ ಸಂಸ್ಥೆ ಮೇಲೆ ಹಾಕಕ್ಕೆ ಬರೋಲ್ಲ, 8 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡೀನಿ. ಇವತ್ತೆಲ್ಲ ಹೇಳ್ತಾರೆ ಕೆಲವೊಬ್ರು, ಎಲ್ಲ ಮೊನ್ನೆ ನಾನು ಯಾರ್ದೋ ಓದಿದೆ, ಸಮಾಜ ಸೇವೆ ಮಾಡಿ 12 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀನಿ. ಅದನ್ನ ಯಾಕೆ ಮಾಡೋಕ್ಕೆ ಹೋಗಿದ್ರು ಅಂತ ಮಾತಾಡಿದ್ರು ನನ್ನ ಎದುರಿಗೆ. ನಾನು ಅದನ್ನು ಹೇಳೋಕ್ಕಾಗಲ್ಲ. ಯಾವತ್ತೊಬ್ಬತ್ತು ಪುಣ್ಯಾತ್ಮ ಬರ್ತಾನೆ, ಏನೋ ಒಂದು ನನಗೇನು ಬೇಕಾಗಿಲ್ಲ. ನನಗೂ ಕೂಡ ಇನ್ನೊಂದು 3 ಎಕರೆ ಆಸ್ತಿ ಐತೆ. ನನಗೆ ಆಶ್ರಮಕ್ಕೆ ಬೇಕಾಗಿರೋದು ಏನಂದರೆ ಈ ಕಾರುಣ್ಯಾಶ್ರಮ ಶಾಶ್ವತವಾಗಿ ಉಳಿಬೇಕು. ಇದು ಪರಂಪರೆಯಲ್ಲಿ ನೊಂದ ಜೀವಿಗಳ ನಾಡಿಮಿಡಿತವಾಗಿ ಇರಬೇಕಂದ್ರೆ ಸ್ವಂತ ಜಾಗ ಬೇಕಾಗಿದೆ. ಇವತ್ತು ಇದು ಕೂಡ ರೆಂಟಲ್ಲಿದ್ದೀವಿ ನಾವು. ವರ್ಷಕ್ಕೆ 60,000 ರೂಪಾಯಿ ರೆಂಟ್ ಇದು. ಇದನ್ನು ಕೂಡ ಭಾಳ ಕಷ್ಟದಲ್ಲಿ ಇದಾಗ್ತಾಯಿದೆ. ಅದಕ್ಕೆ ನಾನು ಎಲ್ಲ ದಾನಿಗಳ ಹತ್ರ ಮನವಿ ಮಾಡಿಕೊಳ್ತೀನಿ. ಮತ್ತು ಸರ್ಕಾರದಲ್ಲಿ ಕೂಡ ನಾನು ಮನವಿ ಸಲ್ಲಿಸಿದ್ದೀನಿ, ನನಗೆ ಸ್ವಂತ ನಿವೇಶವನ್ನು ನೀಡ್ರಿ. ಅದೇ ರೀತಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಕೂಡ ಸರ್ಕಾರದಿಂದ ಏನಾದರೂ ಇಂಥ ಸಂಸ್ಥೆಗಳಿಗೆ ಒಂದು ಸೌಲಭ್ಯಗಳಿದ್ದರೆ ದಯಮಾಡಿ ಒದಗಿಸ್ರಿ ಅನ್ನೋ ಒಂದು ವಿನಂತಿಯನ್ನು ದಿನಾಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರ ಬರೆದಿದ್ದೀವಿ. ಎಲ್ಲ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ, ಇದಕ್ಕೆ ಸಂಬಂಧಪಡದೆ ಇರೋಂಥ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ನಾವು ಆಶ್ರಮಕ್ಕೆ ಸೌಲಭ್ಯ ಕೊಡಿಸ್ರಿ ಅಂತ ಕೇಳಿವಿ.
ಒಳ್ಳೆಯದಾಗಲಿ ಸರ್, ಕಾರುಣ್ಯ ನಿಮ್ಮ ವೃದ್ಧಾಶ್ರಮಕ್ಕೆ. ಯಾಕಂದರೆ ಈ ಒಂದು ವೃದ್ಧಾಶ್ರಮ ನಡೆಸೋದಷ್ಟು ಸರಳ ಇಲ್ಲ ಸರ್, ಈಸಿ ಇಲ್ಲ. ಅದಕ್ಕೆ ಮನಸ್ಸು ಬೇಕು ಸರ್. ಫಸ್ಟು ನಿಮ್ಮ ಹತ್ರ ದುಡ್ಡಿದ್ರೂ ಇದು ಮಾಡೋಕ್ಕೆ ಇದಾಗಲ್ಲ, ಮನಸ್ಸು ಬೇಕು. ಒಳ್ಳೆಯದಾಗಲಿ. ಇನ್ನೂ ಸುಮಾರು ಜನ ಪಾಪ ಅನಾಥರಿಗೆ ಹೆಲ್ಪ್ ಮಾಡಿ, ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ಬೆಳೀಲಿ. ನಿಮಗೆಲ್ಲ ಎಲ್ಲರೂ ದೇಣಿ ಸಹಾಯ ಮಾಡೋರು ಮುಂದೆ ಬರಲಿ. ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಸಮಸ್ತ ನಮ್ಮ ಭಾರತೀಯರಿಗೆ ನಾವು ಸಿಂಧನೂರು ನಗರದಲ್ಲಿ ಸುಮಾರು 6 ವರ್ಷಗಳ ಹಿಂದೆ ಒಂದು ಜೋಳಿಗೆ ಹಾಕೋದ್ರ ಮೂಲಕ ಈ ಕಾರುಣ್ಯ ಸಂಸ್ಥೆಯನ್ನು ನಡೆಸ್ತಾ ಬಂದಿದ್ದೀವಿ. ಭಾಳ ಕಷ್ಟದಲ್ಲಿ ಈ ಕಾರುಣ್ಯ ಸಂಸ್ಥೆಯನ್ನು ನಡೆಸ್ತಾ ಬಂದಿದ್ದೀವಿ. ಯಾಕಂದರೆ ಇದು ಜಾಗವೂ ಕೂಡ ಒಂದು ಲೀಸಲ್ಲಿರುವಂಥದ್ದು ಮತ್ತು ಅದೇ ರೀತಿ ಇಲ್ಲಿ ಸುಮಾರು 7 ಜನ ಸಿಬ್ಬಂದಿಗಳಿದ್ದಾರೆ. ಅವರಿಗೂ ಕೂಡ ಕುಟುಂಬ ಇದೆ, ಅವರಿಗೂ ಕೂಡ ವೇತನ ನೀಡಬೇಕು ಮತ್ತು ದಿನಾಲು ಬೆಳಗ್ಗೆ ಆದರೆ ಸುಮಾರು 13,400 ರೂಪಾಯಿ ಖರ್ಚಿದೆ ಈ ಆಶ್ರಮದ್ದು. ಇಂಥ ನಿಟ್ಟಿನಲ್ಲಿ ದಾನಿಗಳ ಹತ್ರ ನಾನು ವಿನಂತಿ ಮಾಡ್ಕೋತೀನಿ, ನಿಮ್ಮ ಕೈಲಿಂದ ಆದಂಥ ಸಹಾಯವನ್ನು ಮಾಡಿರಿ ಮತ್ತು ಅದೇ ರೀತಿ ನೀವು ಕೂಡ ವಾಸ್ತವ ಸ್ಥಿತಿಯಲ್ಲಿ ಒಂದು ಸರಿ ಆಶ್ರಮಕ್ಕೆ ಭೇಟಿ ಕೊಡ್ರಿ ಮತ್ತು ಅಂಥ ಯಾರಾದರೂ ನಿಮಗೆ ಇದಿದ್ದರೆ ನಮಗೆ ಫೋನ್ ಮಾಡಿ. ನಾವು ಕೂಡ ಇಲ್ಲಿರುವಂಥ ಸ್ಥಿತಿಗತಿಗಳನ್ನು ನಾವೊಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಮಗೆಲ್ಲ ತಿಳಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಭಾಳ ಕಷ್ಟದಲ್ಲಿ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. ಮತ್ತು ವಿಶೇಷ ಏನಂತಂದರೆ ಇಲ್ಲಿ ಬರೀ ವೃದ್ಧರಷ್ಟೇ ಇಲ್ಲ, ವಯಸ್ಕರ ಬುದ್ಧಿಮಾಂದ್ಯರಿದ್ದಾರೆ. ಅಂದರೆ ತಮ್ಗೆ ಯಾರಂತನೂ ಗೊತ್ತಿಲ್ಲ, ಅರೆಜ್ಞ ಸ್ಥಿತಿಯಲ್ಲಿ ಓಡಾಡುವಂಥ ಬುದ್ಧಿಮಾಂದ್ಯರು. ಇವರಿಗೆಲ್ಲ ನಾವು ಇದು ವೈದ್ಯಕೀಯ ಸೇವೆಗಾಗಿರ್ಬೋದು ಮತ್ತು ಈ ಆಶ್ರಮದ ನಿರ್ವಹಣೆಗಾಗಿರ್ಬೋದು ಭಾಳ ಕಷ್ಟದಿಂದ ಈ ಕಾರುಣ್ಯ ಕುಟುಂಬವನ್ನು ನಡೆಸ್ತಾ ಇದ್ದೀವಿ. ಅದಕ್ಕೆ ನೀವು ನಿಮ್ಮ ಕೈಲಿಂದ ಆದಂಥ ಸಹಾಯವನ್ನು ನಮ್ಮ ಕಾರುಣ್ಯ ಆಶ್ರಮಕ್ಕೆ ಮಾಡಿ ಪುಣ್ಯ ಕಟ್ಕೊಳ್ರಿ ಅಂತೇಳಿ ವಿನಂತಿ ಮಾಡ್ಕೋತೀನಿ. ನಮ್ಮ ದೂರವಾಣಿ ಸಂಖ್ಯೆ 9793983111. ತಾವು ಯಾರಾದರೂ ಈ ಫೋನ್ ಮೂಲಕ ಫೋನ್ಪೇ ಹಾಕೋರಿದ್ರೆ 911-085-89-85ಕ್ಕೆ ನೀವು ಫೋನ್ಪೇ ಮಾಡ್ಬೋದು. ಮತ್ತು ಅದೇ ರೀತಿ ಟ್ರಸ್ಟ್ ಅಕೌಂಟನ್ನು ಕೂಡ ನಾವು ಕಳಿಸ್ತೀವಿ, ಡೀಟೇಲ್ಸ್ ಎಲ್ಲ. ಟ್ರಸ್ಟಿಗೆ ನೀವು ಏನು ಸಹಾಯ ಮಾಡ್ತೀರಿ ಅದನ್ನು ಈಗ ನೀವು ಯಾವುದೇ ರೂಪದಲ್ಲಿ ಸಹಾಯ ಮಾಡಿದರೂ ಕೂಡ ತಮ್ಮ ವಿಳಾಸವನ್ನು, ತಮ್ಮ ಹೆಸರನ್ನು, ಫೋನ್ ನಂಬರನ್ನು ಕಳಿಸಿದರೆ ತಮಗೆ ಸೂಕ್ತವಾದಂಥ ರಸೀದಿಯನ್ನು ನಾವು ಕಳಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ದಯಮಾಡಿ ನೀವು ನಿಮ್ಮ ಕೈಲಿಂದ ಆದಂಥ ಸಹಾಯವನ್ನು ಮಾಡಿ ನಿಮ್ಮ ಹೆತ್ತವರ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯ ಒಂದು ಹಿರಿಮೆಯನ್ನು ಹೆಚ್ಚಿಸಲು ಕಾರಣರಾಗ್ರಿ ಅಂತೇಳಿ ವಿನಂತಿಸ್ಕೊಳ್ತೀನಿ. ಜೈ ಹಿಂದ್, ಜೈ ಭಾರತ್. ಸರ್, ಈಗ ನಿಮ್ಮ ಕಾರುಣ್ಯ ಆಶ್ರಮದ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ನಮ್ಗೆ ಭಾಳ ಸಂತೋಷ ಆಯ್ತು ಸರ್. ಯಾಕಂದರೆ ಒಂದು ಆಶ್ರಮ ಆಗಲಿ ವೃದ್ಧಾಶ್ರಮ ಆಗಲಿ ನಡೆಸೋದು ಏನು ಕಷ್ಟ ಅಂತ ನಡೆಸಿದವ್ರಿಗೆ ಗೊತ್ತು ಸರ್. ಆಮೇಲೆ ನಾನು ಎಲ್ರಿಗೂ ವೀಕ್ಷಕರು ಹೇಳ್ತೀನಿ, ಪಾಪ ಆ ಥರ ಏನಾದರೂ ವೃದ್ಧರು ಕಂಡ್ರೆ, ರೋಡಲ್ಲಿ ಓಡಾಡೋರು ಕಂಡ್ರೆ ದಯವಿಟ್ಟು ಇವ್ರ ಆಶ್ರಮದ ನಂಬರ್ ಕೊಟ್ಟು ದಯವಿಟ್ಟು ಸಹಕರಿಸಿ. ಯಾಕಂದರೆ ಒಂದು ಅನಾಥ ಅನ್ನೋದು ಭಾಳ ಕೆಟ್ಟ ಶಾಪ. ಅದು ಈ ಶಾಪ ಯಾರಿಗೂ ಬೇಡ. ಯಾಕಂದರೆ ಫ್ಯಾಮ್ಲಿ ಇದ್ದವ್ರಿಗೆ ಇದ್ರ ಬೆಲೆ ಗೊತ್ತಿರಲ್ಲ. ಇವತ್ತಿನ ಜನ್ರೇಷನ್ ಏನಾಗಿದೆ, ದುಡ್ಡಿದೆ, ಎಲ್ಲರೂ ದುಡ್ಡಿದೆ, ಖುಷಿ ಇಲ್ಲ. ಸೊ ಅದಕ್ಕಾಗಿ ಹೇಳ್ತೀನಿ, ಯಾರಾದರೂ ಈ ಥರ ಕಂಡ್ರೆ ನಿಮ್ಮ ಕೈಲಿಂದ ಏನಾಗುತ್ತೋ ಅದನ್ನು ಸಹಾಯ ಮಾಡಿ. ನೀವು 10,000 ರೂಪಾಯಿ ದುಡ್ಡಿದೆ, ಅದರಲ್ಲಿ ಒಂದು 100 ರೂಪಾಯಿ ಕೊಡಿ ಸಾಕು. ಅವ್ರೇನು ನಮ್ಗೆ 10,000 ಕೇಳಲ್ಲ ಯಾರು. ನಿಮ್ಮ ಕೈಲಿ ಏನಾಗುತ್ತೋ ಹಣ ಆಗಲಿ ಏನೋ ಆಗಲಿ, ನೊಂದವರಿಗೆ, ಅನಾಥರಿಗೆ ಸಹಾಯ ಮಾಡಿದಷ್ಟು ಪುಣ್ಯ ಬೇರೆ ಅದರಲ್ಲೂ ಸಿಗಲ್ಲ. ಸೊ ಇಷ್ಟು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ರೀ. ನನ್ನ ಹೆಸರು ಅಶೋಕ್ ನಲ್ಲ ಅಂತೇಳಿ, ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಕಾರ್ಯದರ್ಶಿ. ನಾನು ಕಳೆದ 2015ರಿಂದ ಫಂಕ್ಷನ್ನಲ್ಲಿ ವಿವಿಧ ಕಾರ್ಯಕ್ರಮದಲ್ಲಿ ಯಾವುದೇ ಸಮಾರಂಭ ಆಗಲಿ ಆಹಾರ ಉಳಿದ್ರೆ ನಾವು ಅದನ್ನು ತೊಗೊಂಬಂದು ಬಡವರಿಗೆ ಎಲ್ಲೆಲ್ಲಿ ನಿರ್ಗತಿಕರ್ತಾರೆ ಅಂಥವರೆಲ್ಲ ಹಂಚಿ ವೃದ್ಧಾಶ್ರಮಕ್ಕೆ ತಲುಪಿಸ್ತಾ ಇದ್ದೀವಿ. ಹಾಗಾಗಿ ಸುತ್ತ 30 ಕಿಲೋಮೀಟ್ರ್ವರೆಗೂ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಸಿಂಧನೂರು ತಾಲೂಕದಲ್ಲಿ ಎಲ್ಲಾದರೂ ಆಹಾರ ಉಳಿದ್ರೆ ನಮಗೆ ಕರೆ ಮಾಡಿ. ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟು ಸದಾ ನಿಮ್ಮ ಸೇವೆಯಲ್ಲಿರ್ತೀವಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲಿ ನಿರ್ಗತಿಕರಿಗೂ ಕಂಡರೂ ಕೂಡ ರೋಡ್ ಪಕ್ಕದಲ್ಲಿ ನಮಗೆ ತಿಳಿಸಿ ನಾವು ಅದನ್ನು ಸ್ವಚ್ಛ ಮಾಡಿ ನಾವು ಕಾರುಣ್ಯ ವೃದ್ಧಾಶ್ರಮದಲ್ಲಿ ಸೇರಿಸಿ ಅವರಿಗೆ ಎಲ್ಲ ಬೇಕಾದ ವ್ಯವಸ್ಥೆ ಕಲ್ಪಿಸುವಂಥ ಕೆಲಸ ಮಾಡುತ್ತೀವಿ. ಈ ನಮ್ಮ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟಲ್ಲಿ ಸದಸ್ಯರು ಖಾಜಾ ಹುಸೇನ್, ಸನಾಗೌ ಸರ್ ಅಂತೇಳಿ ಅವರೂ ಇದ್ದಾರೆ. ಅವರು ಭಾಳ ಅತಿ ಬಡ ಕುಟುಂಬ. ಅವರು ಆಟೋ ನಡೆಸ್ಕೊತಾನೆ ತಮ್ಮ ವೈಯಕ್ತಿಕ ಜೀವನ ಮಾಡುತ್ತಾ ನನ್ನ ಜೊತೆಗೆ ಕೈ ಜೋಡಿಸಿ ಇವತ್ತು
ನಮ್ಮ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟನ್ನ ಒಂದು ಒಳ್ಳೆಯ ದೊಡ್ಡ ಸ್ಥಾನದಲ್ಲಿ ಬೆಳೆಸಿದ್ದಾರೆ ಅವರು ಕೂಡ. ಹಾಗಾಗಿ ಎಲ್ಲಿ ಫಂಕ್ಷನ್ ನೋಡಿದ್ರೆ ಮಾತ್ರ ದಯವಿಟ್ಟು ಆಹಾರ ಚೆಲ್ಲಬೇಡ್ರಿ. ಇವತ್ತು ನಮ್ಮ ದೇಶ ಆಹಾರ ಕೊರತೆಯಲ್ಲಿ ಭಾಳ ಹಿಂದಕ್ಕಾಗ್ತಾ ಇದ್ದೀವಿ. ಎಷ್ಟೋ ಮಂದಿಗೆ ಆಹಾರ ಇಲ್ಲದ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಫಂಕ್ಷನ್ನಲ್ಲಿ ಹೋಗಿದಾಗ ನಮ್ಗೆ ಏನು ಬೇಕು ಅಷ್ಟೇ ಅದನ್ನು ಮಾತ್ರ ಊಟ ಹಾಕ್ಸ್ಕೊಂಡು, ಇಲ್ಲದಂತ ಎಲ್ಲ ಒಂದು 20 ಐಟಮ್ ಮಾಡಿರ್ತಾರೆ, ಅದರಲ್ಲಿ ತಗೊಂಡು 4 ಐಟಮ್ ಟೇಸ್ಟ್ ನೋಡಿ ಉಳಿದಿದ್ದು ಬಿಟ್ಬಿಡೋದು ಕೆಲಸ ಮಾಡಬೇಡ್ರಿ ದಯವಿಟ್ಟು. ಹಸುವಿನಿಂದ ಭಾಳ ತೊಂದರೆ ಅನುಭವಿಸೋವಂಥ ಕುಟುಂಬಗಳು ನಾನು ಕಣ್ಣಾರೆ ನೋಡಿದ್ದೀನಿ. ಎಷ್ಟೋ ದುಡಿಮೆ ಇದ್ದರೂ ಕೂಡ ಆಗ್ತಾಯಿಲ್ಲ. ಇವತ್ತು ಈ ಇರುವಂಥ ಪರಿಸ್ಥಿತಿಯಲ್ಲಿ ಈ ದಿನಗಳಲ್ಲಿ ಖರ್ಚು ವೆಚ್ಚ ಭಾಳ ಇದ್ದದಕ್ಕೆ ಆಗ್ತಾಯಿಲ್ಲ ಅವರಿಗೆ. ಹಾಗಾಗಿ ತೊಂದರೆ ಆಗ್ತಾಯಿದೆ. ನೀವು ಆಹಾರ ಉಳಿದಿದ್ದಲ್ಲಿ ಮಾತ್ರ ಯಾವುದೇ ಕಸದ ಪುಟ್ಟಿಗೆ ಹಾಕಕ್ಕೆ ಹೋಗಬೇಡಿ. ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಸದಾ ಆಹಾರ ಸೇಕರಣೆಯಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸ್ತದೆ ಅಂತೇಳಿ ನಮ್ಮ ಪೊಲೀಸ್ TV ಚಾನಲ್ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಇಂತಹ ಸಮಾಜಮುಖಿ ಸೇವೆಯನ್ನ ಮಾಡುತ್ತಿರುವ ಕಾರುಣ್ಯ ಆಶ್ರಮಕ್ಕೆ ದೇಣಿಗೆ ನೀಡುವ ಕೈ ಸಹಸ್ರಾರು ಮಟ್ಟಕ್ಕೆ ತಲುಪಲಿ. ನೀವೇನಾದರೂ ಸಹಾಯ ಮಾಡಬೇಕೆಂದುಕೊಂಡಲ್ಲಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಮಾಲೋಚಿಸಿಕೊಂಡು ನಿಮ್ಮ ಕೈಲಾದ ದೇಣಿಗೆಯನ್ನ ಯಾವ ರೂಪದಲ್ಲಾದರೂ ನೀಡಬಹುದಾಗಿದೆ.